अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वाग्मदीमहे प्रणीमहे च तत्राद्यौ दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिये। यस्य द्विरदभक्ताद्याः पारिषद्याः परशतं विघ्नं निघ्नन्ति सततं विश्वक्सेनं तमाश्रये। दिव्याकारं सरोजाख्यं शङ्खचक्रगदाधरं मुकुन्दद्वारनिलयं विश्वक्सेनोपास्महे. ஷீரொன்னு திருவேங்கடமுடையான் பாரொன்னச் பழமொழிகள் ஓரொன்னுதானே அமையாதோ தாரணியில் வாழ்வார்க்கு வானிரப்பும் அளவம் வாழ்வு. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ವೇದಾಂತ ದೇಶಿಕರ ರಹಸ್ಯ ಗ್ರಂಥಗಳಲ್ಲಿ ತತ್ವ ಸಂದೇಶ 9ನೇದು, ಅದನ್ನ ನೋಡ್ತಾ ಇದ್ವಿ. ಕಳೆದ ವಾರ ಸ್ವಾಧೀನ ತ್ರಿವಿಧ ಚೇತನ ಅನ್ನೋದ್ರ ಬಗ್ಗೆ ನೋಡಿದ್ವಿ. ನಿನ್ನೆ ದಿವಸ ಇಂಟರ್ನೆಟ್ದೇನೋ ಪ್ರಾಬ್ಲಮ್ ಆಗಿದಾಗಿರ್ಲಿಲ್ಲ. ಈಗೇನೋ ಹೊಸ ಲಿಂಕ್ ಕಳಿಸಿದಾರಲ್ಲ, ಅದರಲ್ಲಿ ಪ್ರತಿದಿನ ಸಂಜೆ ಕಂಟಿನ್ಯೂ ಆಗತ್ತೆ. ಈಗ ವಿಷಯಕ್ಕೆ ಬರೋಣ. ತತ್ವ ಸಂದೇಶ. இந்த ஈஸ்வர தத்துவத்தையும் ஈஷித்தவ்ய தத்துவங்களையும் இப்படி பிரிய அனுசந்தித்து ஏக தத்துவம் என்பார்க்கு ஸ்வனிஷ்டமான விசிஷ்ட தத்துவம் ஏகம் என்கையிலே தாತ್ಪರ್ಯಂ. ಇದು ದೇಶಿಕರ ಇದು ತತ್ವ ಸಂದೇಶದಲ್ಲಿ ಕೊಟ್ಟಿರೋದು. ಅದಕ್ಕೆ ಕನ್ನಡ ಅನುವಾದ. ಈ ಈಶ್ವರ ತತ್ವವನ್ನ, ಈಶಿತವ್ಯ ತತ್ವವನ್ನ ಹೀಗೆ ಬೇರೆ ಬೇರೆಯಾಗಿ ಅನುಸಂಧಾನ ಮಾಡಿ ಎರಡೂ ಒಂದೇ ತತ್ವವನ್ನು ಎನ್ನುವವರಿಗೆ ಸ್ವನಿಷ್ಠವಾದ ವಿಶಿಷ್ಟ ತತ್ವವು ಒಂದೇ ಎಂಬುದರಲ್ಲಿ ತಾತ್ಪರ್ಯ. ಈಶ್ವರ ತತ್ವಕ್ಕೂ ಈಶಿತವ್ಯಗಳಾದ ಚೇತನ ಅಚೇತನಗಳಿಗೂ ಸ್ವರೂಪ ಸ್ವಭಾವಗಳಲ್ಲಿ ಅತ್ಯಂತ ಭೇದ ಇದೆ. ಈಶ್ವರ ಅವನು, ಈಶಿತವ್ಯ ಅಂದ್ರೇನು, ಅವನಿಂದ ನೇಮಿಸಲ್ಪಟ್ಟವರು. ಯಾರು? ಚೇತನರು ಅಚೇತನರು. 3 ತತ್ವಗಳು: ಚೇತನ ಅಚೇತನ ಈಶ್ವರ. ಅದರಲ್ಲಿ ಈ ಚೇತನ ಅಚೇತನರಿಬ್ಬರು ಕೂಡ ಈಶ್ವರನಿಂದ ನೇಮಿಸಲ್ಪಟ್ಟವರು. ಈಶ್ವರನೇ ಆಧಾರ, ಈಶ್ವರನೇ ಶೇಷಿ. ಇವರು ಶೇಷ. ಅವನಿಂದ ನೇಮಿಸಲ್ಪಟ್ಟವರು. ಅವನ ಸಂಕಲ್ಪದಿಂದಲೇ ಎಲ್ಲವೂ ನಡೆಯುವಂತಹದ್ದು ಅನ್ನುವಂಥದ್ದು. ಇದರಲ್ಲಿ ಈ ಚೇತನಕ್ಕೂ ಅಚೇತನಕ್ಕೂ ಅವುಗಳ ಸ್ವರೂಪ ಅಥವಾ ಸ್ವಭಾವಗಳಲ್ಲಿ ಅತ್ಯಂತ ಭೇದ ಇದೆ. ಹಾಗೆ ಭಗವಂತನಿಗೂ ಈ ಚೇತನ ಅಚೇತನರಿಗೂ ಭೇದ ಇದೆ. ಅವನ ಒಳಗಡೆ ಇದ್ರೂ ಕೂಡ ಸಕಲೇತರ ವಿಲಕ್ಷಣ. ಈಶ್ವರನ ಶರೀರಭೂತವಾಗಿದ್ದು ಅವನೊಡನೆ ಅಪೃಥಕ್ ಸಿದ್ಧ ಸಂಬಂಧ ಹೊಂದಿದ್ದು ಅವನಿಗೆ ವಿಶೇಷಣಗಳಾಗಿದೆ. ವಿಶೇಷಣ, ವಿಶೇಷ್ಯ. ವಿಶೇಷ ಯಾರು ಅಂದ್ರೆ ಭಗವಂತ. ಹಾಗೆ ಶರೀರಿ ಅಂದ್ರೆ ಭಗವಾತ್ಮ. ಶರೀರ ಅಂದ್ರೆ ಅವನಿಗೆ ಈ ಶರೀರ ಯಾವುದು? ಚೇತನ ಅಚೇತನಗಳು. ಚೇತನ ಅಚೇತನ ಎರಡು ಕೂಡ ಭಗವದ್ವಪುಹು, ಭಗವಂತನ ಶರೀರ ಅನ್ನೋದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಇದನ್ನ ಶ್ರುತಿಗಳು, ಉಪನಿಷತ್ತುಗಳು, ವೇದದಲ್ಲಿ ಯಸ್ಯ ಪೃಥಿವೀ ಶರೀರಂ, ಯಸ್ಯ ತೇಜಸ್ ಶರೀರಂ, ಯಸ್ಯ ಆತ್ಮ ಶರೀರಂ ಅಂತ ಎಲ್ಲ ಘೋಷಿಸ. ಈ ವಿಧವಾದ ಸಂಬಂಧದಿಂದ ಚೇತನ ಅಚೇತನ ವಿಶಿಷ್ಟವಾದಂತಹ ಈಶ್ವರ ತತ್ವ ಒಂದೇ ಜಗತ್ತಿಗೆ ಕಾರಣ. ಅವನೊಬ್ನೇ. ವಿಶಿಷ್ಟವಾದ ಅದ್ವೈತ ಇದು. ಆದ್ದರಿಂದ ಈಶ್ವರ ತತ್ವ ಒಂದೇ ಎಂಬುದರ ಅಭಿಪ್ರಾಯ ಏನು ಅಂದ್ರೆ, ತನ್ನೊಡನೆ ಅಪೃಥಕ್ ಸಿದ್ಧವಾದ ಸಂಬಂಧದಿಂದ ಇರುವ ಚೇತನ ಅಚೇತನಗಳನ್ನ ತನ್ನ ವಿಶೇಷಣವಾಗಿ ಉಳ್ಳಂತ ಈಶ್ವರನು ಒಬ್ಬನೇ ಅನ್ನೋದಾಗಿದೆ. ಈಗ ಅದಕ್ಕೆ ಅನೇಕ ಬಾರಿ ಉದಾಹರಣೆ ಹೇಳಿದ್ದೆ, ಪುನಃ ಅದನ್ನೇ ಹೇಳ್ತಾ ಇದ್ದೇನೆ. ಈಗ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಇಲ್ಲಿಗೆ ಅಂದ್ರೆ ಒಬ್ರು ಬರ್ತಾರ? ಅವರ ಸಮೂಹ ಇದೆ, ಅವರು ಜೊತೆನಲ್ಲಿರುವಂತವ್ರು, ಅವರ ಸೆಕ್ಯೂರಿಟಿ, ಪ್ರತಿಯೊಬ್ಬರು ಕೂಡ ಅವರೆಲ್ಲರೂ ಜೊತೆಗೆ ಬಂದ ಅಂತ ಹೇಳೋದ್ ಬೇಕಿಲ್ಲ. ಪ್ರೈಮ್ ಮಿನಿಸ್ಟರ್ ಬಂದ್ರು ಅಂತಂದ್ರೆ
ಆಟೋಮೆಟಿಕಲಿ ಇದು. ಹಾಗೆ ಭಗವಂತ ಅಂತ ಅಡ್ರೆಸ್ ಮಾಡಬೇಕಾದ್ರೆ ಅವನು ಯಾವಾಗ್ಲೂ ಇವರನ್ನ, ಯಾಕೆಂದ್ರೆ ಇವರುಗಳು ಅವನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಚೇತನವಾಗ್ಲಿ ಅಚೇತನವಾಗ್ಲಿ. ಇದನ್ನೇ ಅಪೃಥಕ್ ಸಿದ್ಧ ವಿಶೇಷಣ ಅಂತಂದು. ಪೃಥಕ್ ಆಗಿ ಅಂದ್ರೆ ಬೇರೆಯಾಗಿ ಇರುವಂತಹದ್ದು. ಭಗವಂತನನ್ನು ಬಿಟ್ಟು ಬೇರೆಯಾಗಿ ಯಾವ ವಸ್ತುವು ಇರೋಕ್ಕಾಗಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳು. ಮತ್ತಃ ಪರತರಂ ನಾಣ್ಯತ್ ಅಸ್ತಿ ಧನಂಜಯ, ನನ್ನ ಬಿಟ್ಟು ಬೇರೆ ಯಾವ ಒಂದು ವಸ್ತುವು ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಎಲ್ಲ ಅವಸ್ಥೆಗಳಲ್ಲೂ ಪ್ರತಿಯೊಂದರಲ್ಲೂ ಕೂಡ ಅವನು ಇಲ್ದಿದ್ರೆ ನಾವುಗಳಿಲ್ಲ, ಚೇತನವಾಗ್ಲಿ ಅಚೇತನವಾಗ್ಲಿ. ಒಂದು ಕೋಣ ಇವ್ವೀಶ್ವರ ತತ್ವಂ ಇರುಕ್ಕುಂ ಪಡಿಯೈ ಏಕಃ ಶಾಸ್ತ ನ ದ್ವಿತೀಯೋ ಅಸ್ತಿ ಶಾಸ್ತ. ಶಾಸ್ತ ವಿಷ್ಣುರಶೇಷಸ್ಯ ಜಗತ್ ಸರ್ವಂ ಶರೀರಂ ತೇ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ ಇತ್ಯಾದಿ ಹಳಿಲ್ ಕಂಡುಕೊಳ್ಳುವುದು ಅಂದ್ರು. ಇದು ಪ್ರಮಾಣಗಳು ಅವರು ಒಂದೊಂದಾಗಿ ಕೊಟ್ಟಿದ್ದು. ಈಗ ಮೊದಲನೇದು ಏಕಃ ಶಾಸ್ತ ನ ದ್ವಿತೀಯೋ ಅಸ್ತಿ ಶಾಸ್ತ. ಈ ಮಾತು ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬಂದಂತದ್ದು. 27ನೇ ಸರ್ಗ ಅದ್ರಲ್ಲಿ ಮೊದಲನೇದು. ಪರಮಾತ್ಮನೊಬ್ಬನೇ ಸಕಲರನ್ನು ನೇಮಿಸುವಂತವನು, ಅವನನ್ನು ಬಿಟ್ರೆ ಮತ್ತೊಬ್ಬರು ಬೇರೆ ಯಾರು ನೇಮಿಸೋರಿಲ್ಲ. ಅಂದ್ರೆ ನಿಯಮನ ಅಂತಂದ್ರೆ ಕಂಟ್ರೋಲ್ ಮಾಡೋನು ಅಂತ ಒಂದು ಸಾಮಾನ್ಯವಾದ ಅರ್ಥ ಆದ್ರೂ ಕೂಡ ಅವರಿಗೆ ರಕ್ಷಕನಾಗಿ, ಅವರಿಗೆ ಪೋಷಕನಾಗಿ, ಅವನಿಗೆ ಧಾರಕನಾಗಿ ಎಲ್ಲವೂ ಇರೋದು. ಅದಕ್ಕೆ ಅವನನ್ನ ಸರ್ವ ನಿಯಾಮಕ ಅಂತ ಹೇಳೋದು. ಸರ್ವಸ್ಯ ಸಾಕ್ಷಿ, ಸರ್ವಸ್ಯ ಈಶಾನಃ, ಈ ಎಲ್ಲ ಮಾತುಗಳು ಭಗವಂತನಿಗೆ. ಮುಂದಿನ ಪ್ರಮಾಣ ಶಾಸ್ತ್ರ ವಿಷ್ಣು ಅಶೇಷಸ್ಯ. ಈ ಮಾತು ವಿಷ್ಣು ಪುರಾಣದಲ್ಲಿ 1:17-20 ಇದೆ. ಶಾಸ್ತ್ರ ವಿಷ್ಣು ರಶೇಷಸ್ಯ ಜಗತೋ ಯೋ ಹೃದಯ ಸ್ಥಿತಃ ತಮೃತೆ ಪರಮಾತ್ಮಾನಂ ತಾತ ಕಹ ಕೇನ ಶಾಸ್ಯತೆ. ಎಲ್ಲರ ಹೃದಯದಲ್ಲಿಯೋ ನೆಲೆಸಿರುವ ವಿಷ್ಣುವೇ ಈ ಸಕಲ ಜಗತ್ತನ್ನು ನೇಮಿಸುವಂತವನು. ಆ ಪರಮಾತ್ಮನನ್ನ ಬಿಟ್ಟರೆ ಬೇರೆ ಯಾರಿಂದ ಯಾರು ತಾನೇ ನೇಮಿಸಲ್ಪಡಲು ಸಾಧ್ಯ ಅಂತ. ಅಂತಃ ಪ್ರವಿಷ್ಟ ಶಾಸ್ತ್ರಜನಾನಾಂ ಸರ್ವಾತ್ಮ. ವೇದ ನಮಗೆ ಪ್ರಮಾಣ ಅಂತ ಹೇಳಿದಿಗೆ ಎಲ್ಲರ ಒಳಗೆ ಪ್ರವೇಶಿಸಿ, ಎಲ್ಲರೊಳಗೆ ಪ್ರವೇಶಿಸಿದ್ರೂ ಕೂಡ ಯಾರ ದೋಷವೋ ಅವನಿಗೆ ತಟ್ಟದೆ ಎಲ್ಲದಕ್ಕಿಂತ ಬೇರೆಯಾಗಿಯೂ ಇರಬಲ್ಲಂತಹ ಒಬ್ಬನೇ ಒಬ್ಬ, ಅವನು ಜಗತ್ ಕಾರಣಕರ್ತ, ಅವನೇ ಪರಮಾತ್ಮ ಅನ್ನುವಂಥದ್ದು. ಅವನನ್ನು ಬಿಟ್ಟು ಬೇರೆ ಇನ್ಯಾರು ನೇಮಿಸಲು ಸಾಧ್ಯ ಅಂತಾರೆ. ಎಲ್ಲ ದೇವತೆಗಳು, ಗಂಧರ್ವರು, ಅಪ್ಸರಿಯರು, ಏನೇನು ಹೇಳ್ತಿರೋ ಕ್ಯಾಟಗರೀಸ್ ಎಲ್ಲ, ಅಸುರರೋ ದೈತ್ಯರೋ, ಪ್ರತಿಯೊಬ್ಬರು 14 ಲೋಕಗಳು, ಅಂತಹ ಅನೇಕ ಕೋಟಿ ಬ್ರಹ್ಮಾಂಡಗಳು ಎಲ್ಲವೂ ಕೂಡ ಭಗವಂತನ ಸಂಕಲ್ಪದಿಂದಲೇ ಇವೆ. ಅವನೇ ಎಲ್ಲಕ್ಕೂ ನಿಯಾಮಕನಾಗಿದ್ದಾನೆ ಅನ್ನುವಂಥದ್ದು. ಜಗತ್ ಸರ್ವಂ ಶರೀರಂತೆ, ಇದು 5ನೇ ಪ್ರಮಾಣ. ರಾಮಾಯಣದ ಯುದ್ಧಕಾಂಡದಲ್ಲಿ ಜಗತ್ ಸರ್ವಂ ಶರೀರಂತೆ ಸ್ಥೈರ್ಯಂತೆ ವಸುಧಾತನಂ ಅಗ್ನಿ ಕೋಪ ಪ್ರಸಾದಸ್ತೆ ಸೋಮ ಶ್ರೀವತ್ಸಲಕ್ಷಣ. 120ನೇ ಸರ್ಗ 26ನೇ ಶ್ಲೋಕ. 120ನೇದು ಯುದ್ಧಕಾಂಡದಲ್ಲಿ 120ನೇ ಅಧ್ಯಾಯ ಬರುವಂತಹದ್ದು. ಶ್ರೀವತ್ಸ ಎಂಬ ಚಿಹ್ನೆಯನ್ನು ಧರಿಸುವ ಶ್ರೀರಾಮನೇ, ಈ ಜಗತ್ತೆಲ್ಲವೂ ನಿನ್ನ ಶರೀರವೇ. ನಿನ್ನ ಸ್ಥೈರ್ಯವೇ ಭೂಮಿಯಾಗಿಯೂ, ಕೋಪವೇ ಅಗ್ನಿಯಾಗಿಯೂ ಮತ್ತು ಪ್ರಸಾದವೇ ಸೋಮನಾಗಿಯೂ ರೂಪುಗೊಂಡಿದೆ ಅಂತ. ಮುಂದೆ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಭಗವದ್ಗೀತೆ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ, ಅದರಲ್ಲಿ 40ನೇ ಶ್ಲೋಕ. ನಮಃ ಪುರಸ್ತಾದ್ ಅಥ ಪೃಷ್ಠತಸ್ಥೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಅನಂತ ವೀರ್ಯವನ್ನ, ಅಳೆಯಲಾಗದ ಪರಾಕ್ರಮವನ್ನು ಉಳ್ಳಂತಹ ಶ್ರೀಕೃಷ್ಣನೇ, ನೀನು ಸಮಸ್ತ ಚೇತನ ಅಚೇತನ ವಸ್ತುಗಳನ್ನು ಅವುಗಳ ಆತ್ಮನಾಗಿ ನೀನು ವ್ಯಾಪಿಸಿದ್ದೀಯ. ಭಗವಂತ ಇಲ್ದಿದ್ರೆ ಇಲ್ವೇ ಇಲ್ಲ. ಈಗ ಆತ್ಮ ಇಲ್ದಿದ್ರೆ ಶರೀರ ಇರ್ಲಿಕ್ಕೆ ಸಾಧ್ಯನೋ? ಅವನು ಅವಳು ಅಂತಾನೆ ಹೇಳಲ್ಲ, ಶರೀರವನ್ನ ಅದು ಅಂತೀವಿ. ಅದು ಏನು ಶರೀರ?
ಬರೀ ಶರೀರ ಇದ್ರೆ ಬೇಗ ಆದಷ್ಟು ಬೇಗ ಡಿಸ್ಪೋಸ್ ಮಾಡಬೇಕು. ರಕ್ಷಣೆಗೆ ಯಾರಿದ್ದದ್ದು ಒಳಗಡೆ? ಎಷ್ಟು ವರ್ಷ ಇತ್ತು ಆ ಶರೀರ? ಆ ಶರೀರದಲ್ಲಿ ಆತ್ಮ ಇಲ್ಲ ಅಂದಿದ ತಕ್ಷಣ ಅದು ಕೊಳೆಯೋಕೆ ಶುರುವಾಗುತ್ತೆ. ಹಾಗೆ ಚೇತನ ಅಚೇತನಗಳಿಗೆ ಆತ್ಮನಾಗಿ ನೀನು ವ್ಯಾಪಿಸಿದ್ದೀಯೇ. ಹೀಗೆ ಎಲ್ಲವೂ ನಿನ್ನ ಶರೀರವಾಗಿ ನಿನ್ನ ಪ್ರಕಾರವೇ. ಆದ್ದರಿಂದ ಆಯಾ ವಸ್ತುಗಳನ್ನು ತಿಳಿಸುವ ಸಕಲ ಶಬ್ದಗಳಿಂದಲೂ ನೀನೇ ವಾಚ್ಯನಾಗಿದ್ದೀಯೇ. ಭಗವಂತನಿಗೆ ಸರ್ವ ಶಬ್ದ ವಾಚ್ಯತ್ವ ಅನ್ನೋದು ಏನೇ ಹೇಳಿದ್ರು ಭಗವಂತನಿಗೆ ಅನ್ವಯ ಆಗ್ಬಹುದು. ಇದನ್ನು ಕೂಡ ಅನೇಕ ಬಾರಿ ಹೇಳಿದ್ವಿ. ಈಗ ಒಬ್ಬರು ಇನ್ನೊಬ್ಬರಿಗೆ ನಮಸ್ಕಾರ ಅಂತ ಹೇಳಿದ್ರೆ ಆ ನಮಸ್ಕಾರ ಯಾರಿಗೆ ಅಂದ್ರೆ ಆ ಶರೀರಕ್ಕ, ಇಲ್ಲ ಆ ಶರೀರದ ಒಳಗಿರೋ ಪರಮಾತ್ಮನಿಗೆ, ಆತ್ಮ ಜೀವಾತ್ಮನಿಗೋ, ಅಲ್ಲ ಜೀವಾತ್ಮನಿಗೂ ಅಂತರ್ಯಾಮಿಯಾಗಿರೋ ಪರಮಾತ್ಮನಿಗೋ ಅಂತಂದ್ರೆ 3 ಜನಕ್ಕೂ ಅನ್ವಯ ಆಗತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ಅದನ್ನ ಲಿಮಿಟ್ ಮಾಡ್ತೀವಿ. ಪರಮಾತ್ಮನ ನೆನಪಿಲ್ವೇ ಇಲ್ಲ, ಆತ್ಮನನ್ನೇ ನೆನೆಸ್ಕೊಳ್ಳೋದು ಎಷ್ಟೇ ಸರಿ. ಈಗ ಯಾರೋ ಒಬ್ಬರು ನೋಡಿದಾಗ ನೀವು ನೋಡೋದೇನು? ಬರೀ ಶರೀರ, ಒಳಗಿರೋ ಆತ್ಮನನ್ನೇ ನಮಸ್ಕಾರ ನಮಸ್ಕಾರ ಅಂದಿದ್ದ ಆ ಶರೀರಕ್ಕೆ ಅನ್ಕೊಳ್ತೀವಿ. ನನಗೇನೆ ಶರೀರವೇ ನಾನು ಅನ್ನೋ ಭ್ರಮೆನೆ. ಅಲ್ವೋ ಅವನು ನನಗೆ ನಮಸ್ಕಾರ ಮಾಡ್ದ, ಇನ್ಯಾರೋ ನನಗೆ ಮಾಡಲಿಲ್ಲ. ಎಲ್ಲ ಈ ಶರೀರವೇ ನಾನು ಅನ್ನೋ ಭ್ರಮೆನಲ್ಲಿ ಈ ತರ ಉಚ್ಚತನಗಳೆಲ್ಲ ಬರೋದು. ಇಲ್ದಿದ್ರೆ ವೈಷ್ಣವೋ ವೈಷ್ಣವಂ ದೃಷ್ಟ, ಒಬ್ಬ ವಿಷ್ಣು ಭಕ್ತನಾದವನು ಅವನಲ್ಲಿ ವಿಷ್ಣುವನ್ನು ಕಾಣಿಸ್ತಾನೆ. ಎಲ್ಲ ಗಿರಿಂಚ ವಿಷ್ಣು, ಎಲ್ಲ ನದೀಂಚ ವಿಷ್ಣು, ಸರ್ವಂ ವಿಷ್ಣುಮಯಂ ಜಗತ್. ಎಲ್ಲೆಲ್ಲೂ ವಿಷ್ಣುವನ್ನೇ ಕಾಣುವಂತಹ ಸ್ಥಿತಿಗೆ ನಾವು ಏರಿದ್ರೆ ಶುಕಮುನಿ ದಾಳ್ವರ್ ಇವುಲಹೇ ಅಂದ್ರು. ವಸಿಷ್ಠ ಸಮಾನಾನಾಂ ಭವತಿ. ವೇದ ಕೂಡ ಹೇಳುವಂಥದ್ದು. ಯಾರಿಗೆ ಈ ದೇಹಾತ್ಮ ಭ್ರಮೆ ಹೋಗಿ ಎಲ್ಲರಲ್ಲೂ ಪರಮಾತ್ಮನನ್ನೇ ಕಾಣುವಂತಹ ಸ್ಥಿತಿ ಪಡೆದರೆ ಅವನು ಮುಕ್ತ. ಅವನು ಭಗವದ್ಗೀತೆನಲ್ಲೂ ಇದನ್ನು ಕೊಂಡಾಡುತ್ತೆ. ಅವನು ಏನು ಕೆಲಸ ಮಾಡಿದ್ರು ಕೂಡ ಮಾಡ್ದಂಗಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಭಗವಂತನಿಗಾಗೇನೆ. ಅವನಿಗೆ ತನಗಾಗಿ ಅಂತ ಅಂದ್ಬಿಟ್ಟೇನು ಮಾಡೋದೇ ಇಲ್ಲ. ತಾನು ಅನ್ನೋದೇ ಇರಲ್ವಲ್ಲ. ನಾನು ಅನ್ನೋದೇ ಇಲ್ಲದಾದ್ಮೇಲೆ ಇನ್ನು ನನ್ನದು ಅನ್ನೋದೆಲ್ಲ ಎಲ್ಲಿ ಬರುತ್ತೆ? ಹಾಗಾಗಿ ಅವನು ಬರುವಂತದ್ದು. ಅದರಿಂದ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ. ಭಗವಂತನನ್ನ ಶ್ರೀಭಾಷ್ಯದಲ್ಲಿ ಸರ್ವ ಶಬ್ದ ವಾಚ್ಯ ಅಂತ ಹೇಳುತ್ತೆ. ಏನೇ ಪದ ಹೇಳಿದ್ರು ಕೂಡ ಭಗವಂತನಿಗೆ. ಯಾಕೆಂದ್ರೆ ಪ್ರತಿ ಒಂದರಲ್ಲೂ ಕೂಡ ಅವನು ಅಂತರ್ಯಾಮಿಯಾಗಿ ಇದ್ದಾನೆ. ಇವುಗಳಲ್ಲಿ ಈಶ್ವರ ತತ್ವವನ್ನ ಪರಮಾತ್ಮನೊಬ್ಬನೇ ಸಕಲರನ್ನು ನೇಮಿಸುವಂತವನು. ಅವನನ್ನು ಬಿಟ್ಟರೆ ಮತ್ತೊಬ್ಬರು ನೇಮಿಸೋರಿಲ್ಲ. ವಿಷ್ಣುವೇ ಈ ಸಕಲ ಜಗತ್ತನ್ನು ನೇಮಿಸುವನು. ಈ ಸಮಸ್ತ ಜಗತ್ತು ನಿನಗೆ ಶರೀರ, ಎಲ್ಲವನ್ನೂ ನೀನು ಆತ್ಮನಾಗಿ ವ್ಯಾಪಿಸಿದ್ದೀಯೇ. ಆದ್ದರಿಂದ ನೀನೇ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾಗಿರುವೆ ಎಂಬ ಇವೇ ಮೊದಲಾದ ಪ್ರಮಾಣಗಳಿಂದ ತಿಳಿಯಬಹುದು. ಪ್ರಮಾಣಗಳನ್ನ ನೀಡಿ ಅವುಗಳ ಆಧಾರದ ಮೇಲೆ ಎಲ್ಲವನ್ನು ಹೇಳುವಂತಹದ್ದು. ಸ್ಟೇಟ್ಮೆಂಟ್ಗಳು ಏನೇನು ಬರುತ್ತೋ ಎಲ್ಲ ವೇದಾಂತ ದೇಶಿಕರು ಅದರಿಂದ ಮುಂದಿನ ಪೂರ್ವಾಚಾರ್ಯರುಗಳು ಎಲ್ಲರೂ ಹೇಳಿದ್ದು ಕೂಡ ಅಷ್ಟೆ. ಯಾಕೆ ಅದು ಮಾನ್ಯ ಅಂತಂದ್ರೆ ಆಧಾರ ಸಹಿತವಾಗಿ ಹೇಳ್ತಾರೆ. ಸುಮ್ಮನೆ ಏನೋ ಹೇಳಿದ್ದು ಅವ್ರ ಮನಸ್ಸಿಗೆ ಬಂದಿತ್ತು ಹೇಳಿದ್ರು, ಇಲ್ಲ ಅದು ಅವರ ಅಭಿಪ್ರಾಯ, ಆ ಥರದ್ದಲ್ಲ. ಇಲ್ಲಿ ಪ್ರಮಾಣಗಳೊಂದಿಗೆ ಹೇಳ. ವಿಷ್ಣು ಮಾಯಾ ಮಹಾವರ್ತ ಮೋಹಾಂಧ ತಮಸಾವೃದಾಹ. ವಿಷ್ಣು ಪುರಾಣ 5:30-17. ಹಾಗೆ 3 ವಿಧ ಚೇತನ ಪ್ರಕಾರಗಳನ್ನು ಕೂಡ ಹೇಳುವಂತಹದ್ದು. ಹಲೋ, ಇನ್ನು ಪುದಿ ಲಿಂಕಂ ಚಿಕ್ರ ಪರಂಗೋ ಅಟ್ಲ ಬಗ್ಗೆ ಹಾಕೊಂಡಿದ್ದಾನ ಕ್ಲಾಸ್ ಶೇನ್ಗೋಂಗೋ. அந்த இத்துல போட்டிருக்க பாருங்க. நேத்தி கொஞ்சம் ப்ராப்ளம் இந்த வெங்கடேஷ் புதுஷா அனுப்பியிருக்க. அத்தோடு வரலாம். ಬ್ರಹ್ಮನೇ ಮೊದಲಾದ ಎಲ್ಲ ದೇವರುಗಳು, ಮನುಷ್ಯರು ಮತ್ತು ಪಶುಗಳು ಸಹ ವಿಷ್ಣುವಿನ ಮಾಯೆ ಎಂಬ ಪ್ರಕೃತಿಯ ದೊಡ್ಡ ಸುಳಿಯಲ್ಲಿ ಮೋಹ ಎಂಬ ಗಾಢ ತಮಸ್ಸಿನಿಂದ ಆವರಿಸಲ್ಪಟ್ಟಿದ್ದಾರೆ. ಮೋಹಾಂಧಕಾರ ಅಂತ ಹೇಳ್ತಾರಲ್ಲ, ಮೋಹವನ್ನ ಅಂಧಕಾರಕ್ಕೆ ಹೋಲಿಸುವಂತದ್ದು. ಇದೇ ಭಗವಂತನ ಮಾಯೆ ಅಂತ ಹೇಳೋದು. ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯಿನಂತೂ ಮಹೇಶ್ವರಂ. ಉಪನಿಷತ್ತಿನ ಮಾತಿದು. ಭಗವದ್ಗೀತೆನಲ್ಲೂ ಈ ಮಾತು ಬರುತ್ತೆ. ಅಲ್ಲಿ ಬಂದಿದ್ದೆ ಇಲ್ಲೂ ಕೂಡ. ನನ್ನ ಮಾಯೆ ಅಂತ ಹೇಳಿದ್ರೆ ಏನು ಅಂತಂದ್ರೆ
ಈ ಶರೀರವೇ ಆತ್ಮ ಅನ್ನುವಂಥದ್ದು ಯಾಕೆ ಭಗವಂತ ಈ ತರ ಮಾಯೆಯನ್ನು ಉಂಟು ಮಾಡದ ಅಂದ್ರೆ ನಮ್ಮ ಕರ್ಮದ ಪ್ರಕಾರ ಅದು ಬಂದಿರುವಂತಹದ್ದು. ಶರೀರವೇ ನಾನು, ದೇಹಾತ್ಮ ಭ್ರಮೆ. ಯಾವುದೇ ಒಂದು ಚಿಕ್ಕ ಕ್ರಿಮಿ ಕೂಡ ಅದರ ಶರೀರವನ್ನ ಪ್ರೀತಿಸುವಷ್ಟು ಬೇರೆ ಯಾರನ್ನೂ ಇಲ್ಲ. ಇವೆಲ್ಲ ಬಹಳ ಹಿಂದೆನೂ ಕೂಡ ಅನೇಕ ಬಾರಿ ಹೇಳಿದ್ದು. ನಾನು ನನ್ನ ಶರೀರವನ್ನ ಪ್ರೀತಿಸುವಷ್ಟು ಬೇರೆ ಯಾರನ್ನು ಪ್ರೀತಿಸಲ್ಲ. ಇದೆ, ಹೌದು, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಎಲ್ಲರೂ ಕೂಡ ಅಷ್ಟೆ. ಮೊದಲು ನಾನು, ಆಮೇಲೆ ಎಲ್ಲ. ಇದು ಎಲ್ರಿಗೂ ಈ ನಾನು ಶರೀರ ಅದನ್ನ ಜೋಪಾನ ನೋಡ್ಕೊಳ್ಬೇಕು. ಅದು ಎಷ್ಟೇ ಜೀರ್ಣವಾಗಿದ್ರು, ಎಷ್ಟೇ ರೋಗಗ್ರಸ್ತವಾಗಿದ್ರು ಕೂಡ ಶರೀರ ಬಿಡೋಕೆ ಇಷ್ಟ ಇದೆಯಾ? ಈಗ ಅಂತಿಮ ದಶೆ ಬಂದಿದೆ, ಶರೀರ ಬಿಡಬೇಕು, ಎಲ್ಲ ಪೂರ್ಣ ಜೀರ್ಣವಾಗಿ ಹೋಗಿದೆ, ಏನ್ ನಿಲ್ಲೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಬೆಡ್ ರಿಸ್ಡನ್ನು, ಕಣ್ ಕಾಣಿಸೋಲ್ಲ, ತಿನ್ನಿದ್ದೆ ಜೀರ್ಣ ಆಗೋಲ್ಲ. ಯಾಕಿದ್ದಾರೆ ಇವರು? ಹೋಗ್ಬಿಡ್ಬಾರ್ದೆ? ಬೇರೆಯವ್ರಿಗೆಲ್ಲ ಅನ್ಸ್ಬೋದಲ್ಲ ಯಾಕಿನ್ನು ಬದುಕಿದಾರೋ ಅಂತ. ಆದ್ರೆ ಅವ್ರನ್ನ ಕೇಳೋಣ, ಅಂತಹ ಕಷ್ಟ ಕ್ಲೇಶದಲ್ಲಿದ್ರು ಕೂಡ ಎಲ್ಲ ಪೂರ ಜೀರ್ಣವಾಗಿ ಹೋಗಿದೆ ಶರೀರ, ಆದ್ರೂ ಕೂಡ ಶರೀರ ಬಿಡೋಕೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಶರೀರವೇ ನಾನು, ಈ ಶರೀರ ಹೋಗ್ಬಿಟ್ರೆ ಇನ್ ಮತ್ತೆ ನನ್ಗೇನು ಇಲ್ಲ. ಇದು ಸಾಮಾನ್ಯವಾದ ಜನರಿಗಿರುವಂಥದ್ದು. ಶರೀರವೇ ನಾನು ಅನ್ನುವಂಥ ಭ್ರಮೆನಲ್ಲಿರುವಂಥ. ಈಗ ರಾಮಾನುಜರು ಶರಣಾಗತಿಗೆದಲ್ಲಿ ಜೀರ್ಣಮಿವ ವಸ್ತ್ರಂ ಪ್ರಕೃತಿಂ ಸ್ಥೂಲ ರೂಪಂ ವಿಸೃಜ್ಯ ಅಂದ್ರು. ಇದು ಯಾರು ವಿವೇಕಿಗಳಾದವರಿಗೆ ಪ್ರಪತ್ತಿಯನ್ನ ಮಾಡಿಕೊಂಡ ಮೇಲೆ ಈ ಶರೀರದ ಮೇಲೆ ಅಭಿಮಾನ ಇರಬಾರ್ದು. ಕರ್ಮದಿಂದ ಬಂದಂತ ಶರೀರ ವಯಸ್ಸಾಯ್ತು, ಸಹಜವಾಗಿ ಎಲ್ಲ ಬರುವಂತಹದ್ದು. ಕಣ್ ಕಾಣಿಸಲ್ಲ, ಕಿವಿ ಕೇಳಿಸೋಲ್ಲ, ಈಗ ಹೇಳಿದ್ರೆ ಇದಾಗೋಲ್ಲ, ಇನ್ನು ರೆಸಿಸ್ಟೆನ್ಸು ಬಾಡಿನಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಆಯ್ತು, ಇವೆಲ್ಲ ಸಹಜವಾಗಿ ಬರುವಂತಹದ್ದು. ಅಯ್ಯೋ ನನಗೆ ಹಿಂಗಾಗೋಯ್ತು, ಅಯ್ಯೋ ನನಗಾಗೋಯ್ತು ಅಂತ. ನನಗೆ ಅಂದ್ರೇನು? ಶರೀರ. ಸೊ ಆ ಶರೀರದ ಲೆವೆಲ್ನಲ್ಲೇ ಇದ್ರೆ ದುಃಖ ಬಿಟ್ಟಿದ್ದಿಲ್ಲ. ಇದನ್ನ ಬಿಟ್ಟು ಇದು ಭಗವಂತನು ಕೊಟ್ಟಿದ್ದು, ಅದು ಅವನಿಗೆ ಸಮರ್ಪಣೆ ಆಗ್ಲಿ, ಕಾಲ್ ಬಂದಿದ ತಕ್ಷಣ ಹೊರಡೋಣ. ಜೀರ್ಣಮಿವ ವಸ್ತ್ರಂ ಪ್ರಕೃತಿಂ ಸ್ಥೂಲ ರೂಪಂ ವಿಸರ್ಜ್ಯ. ಏನೋ ಅವ್ರು ಸುಲಭ ಹೇಳ್ಬಿಟ್ರು, ಅಷ್ಟು ಸುಲಭನ ಬಿಡೋದು ಅಂತಂದ್ರೆ, ಶರೀರ ಬಿಡಬೇಕಾದ್ರೆ ಶರೀರದ ಸ್ವಭಾವ ಸ್ವರೂಪಗಳು ಅರ್ಥವಾಗಬೇಕು. ಶೀರ್ಯತೆ ಇತಿ ಶರೀರ, ಜೀರ್ಣವಾಗಿ ನಾಶವಾಗುವುದು ಶರೀರಕ್ಕೆ ಸಹಜವಾದಂತಹ ಒಂದು ಕ್ರಿಯೆ. ಹುಟ್ಟಿದ್ಯಾವುದು? ಶರೀರ. ಆತ್ಮಕ್ಕೂ ಶರೀರಕ್ಕೂ ಸಂಬಂಧ ಉಂಟಾಯ್ತಲ್ಲ, ಅದು ಹುಟ್ಟು. ಹಾಗೆ ಆತ್ಮಕ್ಕೂ ಆ ಶರೀರಕ್ಕೂ, ಈ ಬೇರೆ ಶರೀರನೇ ಇಲ್ಲ ಅಂತಿಲ್ಲ, ಆ ಶರೀರಕ್ಕೂ ಬಿಡುಗಡೆ ಇದೆಯಲ್ಲ, ಅದೇ ಸಾವು ಅಷ್ಟೆ. ಆದ್ರೆ ಆತ್ಮ ಸತ್ತಿಲ್ಲ. ಆತ್ಮ ಹಿಂದೆಂದಿಗೂ ಇರೋದೆ. ಅದು ಹಿಂದೆ ಹೊಸದಾಗ ಆಗ್ಲಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಬೆಂಕಿ ಸುಡಲ್ಲ, ಗಾಳಿ ಹಾರಿಸೋಕ್ಕಾಗಲ್ಲ, ನೀರ್ ನೆನ್ಸೋಕ್ಕಾಗಲ್ಲ, ಅದ್ ಯಾವ ಅಸ್ತ್ರಶಸ್ತ್ರಗಳು ಅದನ್ನು ಛೇದಿಸೋಕ್ಕಾಗಲ್ಲ. ಅದು ಆತ್ಮದ ಸ್ವರೂಪ ಬೇರೆ. ಇದನ್ನ ಸರಿಯಾಗಿ ತಿಳಿದವನಿಗೆ ಈ ಶರೀರ ಬಿಡೋದಕ್ಕೆ ಕಷ್ಟವಾಗೋದಿಲ್ಲ. ಕೃತಕೃತ್ಯಾಹ ಪ್ರತೀಕ್ಷಂತೆ ಮೃತ್ಯುವನ್ನ ಪ್ರಿಯ ಅತಿಥಿಂ ಅಂತ ಹೇಳಿದ್ದು. ಪ್ರಿಯವಾದ ಅತಿಥಿಯನ್ನ ಸ್ವಾಗತಿಸುವಂತೆ ಈ ಮೃತ್ಯುವನ್ನ ಸ್ವಾಗತಿಸೋದು. ಮೃತ್ಯುವನ್ನು ಸ್ವಾಗತಿಸೋದು ಅಂದ್ರೇನು? ಜೀರ್ಣವಾದ ಶರೀರ, ಕಣ್ ಕಾಣಿಸೋಲ್ಲ, ಕಿವಿ ಕೇಳಿಸೋಲ್ಲ, ಇದೆಲ್ಲ ರೋಗಗಳಿಗೆ ಆಗರವಾಗಿದೆ ವಯಸ್ಸಾದ್ಮೇಲೆ. ಆ ಶರೀರ ಬಿಟ್ಟು ಹೊಸ ಶರೀರ ಸಿಗ್ತಾ ಇದೆ. ಈ ಹೊಸ ಶರೀರ ಹೇಗೆ? ಭಗವಂತನಲ್ಲಿ ಪ್ರಪತ್ತಿಯನ್ನ ಮಾಡಿಕೊಂಡಾಗ ಇವನಿಗೆ ದಿವ್ಯವಾದಂತಹ ಶರೀರ, ಭಗವಂತನಿಗೆ ಸಮಾನವಾದಂತಹ ರೂಪ, ದಿವ್ಯ ಪೀತಾಂಬರ, ಎಲ್ಲ ಯುವಕನಂತಹ ಇದು, ಎಲ್ಲ ಕ್ಲೇಶಗಳಿಂದ ಹೋಗಿದ್ದು, ಕರ್ಮದ ಬಂಧವನ್ನ ಪೂರ ಬಿಡಿಸ್ಕೊಂಡಿದ್ದು, ಭಗವಂತನ ಸದಾ ನೋಡ್ತಾ ಇರುವಂತಹದ್ದು, ಅವನಿಗೆ ನಿತ್ಯ ಸೇವೆಯನ್ನು ಮಾಡುವಂತಹದ್ದು, ಇವೆಲ್ಲ ಅಲ್ಲಿ ಎಷ್ಟು ಸುಂದರವಾಗಿದೆ, ಚೆನ್ನಾಗಿದೆ ಅಂತ ನೆನೆಸ್ಕೊಂಡಾಗ ಇನ್ನು ಈ ಕರ್ಮದ ಶರೀರದಲ್ಲಿ ಇರಬೇಕು ಅನ್ನೋ ಬಯಕೆ ಬರುತ್ತಾ? ಇದು ಯಾರಿಗೆ ಅರಿವು ಉಂಟಾಗುತ್ತೋ ಅವರು ಮೃತ್ಯು ಬಂದ್ರೆ ಸಾಕಲ್ಲ, ಈ ಶರೀರ ಬಿಟ್ಟರೆ ಸಾಕಲ್ಲ ಅಂತ ಕಾಯ್ತಾ ಇದ್ದಾರೆ. ನಂದಾಯ್ತೆಲ್ಲ, ನಾ ಮಾಡ್ಕೊಂಡಿದ್ದಾಯ್ತು, ಭಗವಂತನ ಶರಣಾಗತಿ ಮಾಡಿದ್ದಾಯ್ತು, ಇನ್ನಿಪ್ಪಿರವಿ ಆನ್ವೆಂಡೆ, ನನಗೆ ಇನ್ನೊಂದು ಹುಟ್ಟಿಲ್ಲ ಈ ಇದರಲ್ಲಿ. ಅವನ ತ್ರಿಗುಣಾತ್ಮಕವಾದ ಈ ಪ್ರಪಂಚ ಇದೆಯಲ್ಲ, 14 ಲೋಕಗಳು, ಇಲ್ಲಷ್ಟೇ ಅಲ್ಲ, ಇಂದ್ರ ಪದವಿನೂ ಬೇಡ, ಬ್ರಹ್ಮ ಪದವಿನೂ ಬೇಡ. ತವ ದಾಸ್ಯ ಸುಖೈಕ ಸಂಗಿನಾಂ ಭವನೇಶ್ಚ ಸ್ವಪಿ ಕೀಟ ಜನ್ಮಮೇ ಇತರ ವಸತೇಶು ಮಾತ್ಮಭೂಹು ಅಪಿಮೇ ಜನ್ಮ ಚತುರ್ಮುಖಾತ್ಮನ. ನೀ ಚತುರ್ಮುಖ ಬ್ರಹ್ಮ ಪದವಿ ಕೊಡ್ತೀನಿ ಅಂದ್ರೂ ಬೇಡ. ನಿನ್ನ ಸಂಘ, ನಿನ್ನ ನೆನಪು, ನಿನ್ನ ಒಡನಾಟ ಉಂಟಾಗುವಂತ
ಇದು ಸತ್ಸಂಗದಲ್ಲಿ ನಾನೊಂದು ಕೀಟವಾಗಿದ್ರು ಸಾಕು, ನಾನು ಮನುಷ್ಯನೇ ಆಗಿರ್ಬೇಕು ಅಂತಾನು ಬಯಸೋಲ್ಲ ಅಂತಾರೆ ಸ್ತೋತ್ರ ರತ್ನದಲ್ಲಿ. ಹೀಗೆ ತತ್ವಜ್ಞಾನದ ಅರಿವು, ಈ ತತ್ವ ಸಂದೇಶ ಇದೆಯಲ್ಲ, ಇದು ಸಂದೇಶ. ಸೊ ನಮ್ಮನ್ನ ನಾವು ತಿಳಿಯೋಣ. ನಾವು ಭಗವಂತನಿಂದ ಒಂದು ಕ್ಷಣವೂ ಬಿಟ್ಟಿರಲಾಗದಂತ ಸ್ಥಿತಿ. ಅಪೃಥಕ್ ಸಿದ್ಧ ವಿಶೇಷಣಗಳು. ಕರ್ಮದಿಂದ ಬಂದಂತಹದ್ದು ಶರೀರ, ಅದು ವಯಸ್ಸಾಗತ್ತೆ, ಜೀರ್ಣವಾಗತ್ತೆ, ಅದಕ್ಕಾಗಿ ದುಃಖಿಸೋದು ಇಲ್ಲ. ಸದ್ಯ ಬಂತಲ್ಲ, ಬಿಡುಗಡೆ ಆಯ್ತಲ್ಲ ಅಂತ ಸಂತೋಷ, ಹಾಗಿರ್ಬೇಕಾದ್ರೆ. ಸೊ ಇದು ಸಾಮಾನ್ಯವಾಗಿ ವಿಷ್ಣುವಿನ ಮಾಯೆ. ಆ ದೊಡ್ಡ ಸುಳಿಯಲ್ಲಿ ಮೋಹ ಎಂಬ ಗಾಢ ತಮಸ್ಸಿನಿಂದ ಆವರಿಸಲ್ಪಟ್ಟಿದ್ದಾರೆ ಎಂದು. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ನನಗೆ ಸಮಾನವಾದ ಧರ್ಮವನ್ನು ಹೊಂದುವಂತವ್ರು, ಭಗವಂತನಿಗೆ ಸಮಾನವಾದ ಧರ್ಮ ಇಲ್ಲಿ ಹೇಳ್ತಾ ಇರೋದು. ನಾನು ಉಪದೇಶಿಸಿರುವ ಈ ಆತ್ಮಜ್ಞಾನದಿಂದ ನನಗೆ ಸಮಾನವಾದ ಧರ್ಮವನ್ನು ಹೊಂದುವವರು ಮತ್ತೆ ಸೃಷ್ಟಿಗೆ ವಿಷಯವಾಗೋದಿಲ್ಲ. ಇನ್ನೊಂದು ಸಲ ಅವರು ಹುಟ್ಟುವಂತಹ ಚಾನ್ಸಸ್ ಇರೋಲ್ಲ, ಮತ್ತು ಪ್ರಳಯದ ದುಃಖವನ್ನು ಅನುಭವಿಸೋದಿಲ್ಲ. ಪ್ರಳಯದಲ್ಲಿ ಎಲ್ಲವೂ ನೀರಿನಲ್ಲಿ ಆವೃತವಾಗತ್ತೆ. ಎಲ್ಲ ಅವಾಗೇನಾಗತ್ತೆ, ಎಲ್ಲ ನೀರಿನಲ್ಲಿ ಆವೃತವಾದಾಗ ಇದು ಚೇತನವೋ ಅದು ಅಚೇತನವೋ ಅನ್ನೋಂಥ ಸ್ಥಿತಿ, ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ಅಂತ. ನ ಸದಾಸೀತ್ ನೋ ಸದಾಸೀತ್ ತದಾನೀಂ ನ ಸತ್ ನ ಅಸತ್. ಇದು ಸತ್ ಅಲ್ಲ, ಇದು ಅಸತ್ ಅಲ್ಲ, ಇದು ಚೇತನ ಅಲ್ಲ, ಇದು ಅಚೇತನವಲ್ಲ, ಜ್ಞಾನವೇ ಇಲ್ಲ. ಆ ರೀತಿಯ ಸ್ಥಿತಿನಲ್ಲಿ ಭಗವಂತನ ಒಳಗಡೆನೇ ಇದ್ರೂ ಕೂಡ ತಿಳಿಯುತ್ತೇನೋ ಅಂತ ಸ್ಥಿತಿ. ಮತ್ತೆ ಸೃಷ್ಟಿಗೆ ಉಂಟಾದಾಗ ಇವನ ಕರ್ಮದ ಪ್ರಕಾರ ಇನ್ನೊಂದ್ಸಲಿ ಪ್ರಳಯದಲ್ಲಿ ಎಲ್ಲವೂ ನೀರಿನಿಂದ ಆವೃತವಾಗತ್ತೆ. ಅವಾಗೇನೂ ಇರೋಲ್ಲ, ಬೆಳಕು ಇಲ್ಲ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ತಾರಕೆಗಳಿಲ್ಲ, ಎಲ್ಲವೂ ಬರೀ ಅಂಧಕಾರ. ಆ ಸ್ಥಿತಿ, ಆ ತರ ದುಃಖಗಳನ್ನು ಯಾವುದನ್ನು ಇವರು ಅನುಭವಿಸೋದಿಲ್ಲ. ಯಾರು ಭಗವಂತನಲ್ಲಿ ಶರಣಾಗಿ ನನಗೆ ಇನ್ನೊಂದು ಮರುಹುಟ್ಟು ಬೇಡ ಅಂತ ಅವನಲ್ಲಿ ಸಮರ್ಪಣೆ ಮಾಡ್ಕೊಂಡಿರ್ತಾರೋ ಅಂಥವರಿಗೆ ಇದೆಲ್ಲ ಬರೋದಿಲ್ಲ ಅಂತ ಅರ್ಜುನನಿಗೆ ಭಗವಂತ ಕೃಷ್ಣ 14ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳಿದ. ಯದ್ವೈ ಪಶ್ಯಂತಿ ಸೂರಯಃ, ನಿತ್ಯ ಸೂರ್ಯಗಳು ನಿರಂತರವಾಗಿ ದರ್ಶಿಸುತ್ತಾರೆ ಆ ಉತ್ಕೃಷ್ಟವಾದಂತಹ ಪರಮಪದ ಮೋಕ್ಷ. ಅಪರಾಜಿತ, ಸಾಕೇತ, ಅಯೋಧ್ಯ, ಕಲಂಗ, ಪೆರುನಹರ್ ಇವೆಲ್ಲ ಇರುವಂತಹದ್ದು. ತದ್ವಿಷ್ಣು ಪರಮಂ ಪದಂ, ಅದು ವಿಷ್ಣುವಿನ ಪರಮ ಪದ. ಸದಾ ಪಶ್ಯಂತಿ ಸೂರಯ, ಸೂರ್ಯ ಅಂದ್ರೆ ನಿತ್ಯ ಸೂರ್ಯಗಳು ಸದಾ ಭಗವಂತನ ನೋಡ್ತಾರೆ. ಒಂದು ಕ್ಷಣ ಕಂಡ ಆಮೇಲೆ ಮರೆಯಾಗ್ಬಿಟ್ಟ ಅಂತಿಲ್ಲ, ನೇರವಾಗಿ ಅವನ ಜೊತೆನೆ. ಅವನದೇ ಸ್ವರೂಪ ಎಲ್ರಿಗೂ ಕೂಡ, ಎಲ್ರಿಗೂ ಕಿರೀಟ ಇದೆ, ಕರ್ಣ ಇದು ಪೀತಾಂಬರವನ್ನು ಧರಿಸಿದ್ದಾರೆ. ಎಲ್ಲ ಚೇತನರು ಕೂಡ, ಎಲ್ಲರಿಗೂ ಕೂಡ ಅವನ ಸಾಮೀಪ್ಯ ಇದೆ, ಅವನ ಹತ್ತಿರದಲ್ಲೇ ನೇರವಾಗಿ ಅವನು ನೋಡ್ತಾ ಇರೋದು. ಸಾಲೋಕ್ಯ, ವೈಕುಂಠ ಲೋಕ, ಸಾಮೀಪ್ಯ, ಸಾರೂಪ್ಯ. ಅದೇ ಸಾರೂಪ್ಯ ಅಂದ್ರೆ ಅವನಂತದೇ ರೂಪಗಳು. ಈಗ ಇಬ್ರು ಅವಳಿ ಜವಳಿ ಮಕ್ಕಳಿದ್ರೆ ತಂದೆ ತಾಯಿಗೆ ಕನ್ಫ್ಯೂಷನ್, ಇವನ ಅವನ ಅವನ ಇವನ ಅಂತ. ಅದಕ್ಕೆ ಅವ್ರು ಏನಾರು ಒಂದು ಇದ್ರದನ್ನ ಮಾರ್ಕ್ ಮಾಡ್ಕೊಂಡಿರ್ತಾರೆ. ಇಲ್ಲ ಅವನ ಸ್ವಭಾವದಲ್ಲಿ ಏನಾರು ಬದಲಾವಣೆ. ನೋಡಕ್ ಮಾತ್ರ ಎಲ್ಲ ಒಂದೇ ತರ. ತಂದೆ ತಾಯಿಗಳಿಗೆ ಕನ್ಫ್ಯೂಷನ್ ಆಗತ್ತೆ, ಇನ್ನು ಹೊರಗಿನವ್ರು ಬಿಡಿ. ಈ ರೀತಿ ಭಗವಂತನಿಗೆ ಸಮಾನವಾದಂತ ರೂಪ ಇದೆಲ್ಲ ಪಡಿತಾರೆ. ಹಾಗಾದ್ರೆ ಭಗವಂತನೇ ಆಗ್ಬಿಡ್ತಾರ? ಭಗವಂತನಾಗೋದಿಲ್ಲ. ಮತ್ತೇನ್ ಮಾಡ್ತಾರೆ ಅಂದ್ರೆ ಅವರಿಗೆ ಈ ಕರ್ಮದ್ದು ಕ್ಲೇಶ, ಇದು ಹೆಚ್ಚು, ಅದು ಈ ರಜೋ ತಮೋ ಗುಣಗಳ ಪ್ರಾಬಲ್ಯ ಇದೆಯಲ್ಲ, ಅದು ಯಾವುದೂ ಇರೋದಿಲ್ಲ. ಎಲ್ಲರೂ ಕೂಡ ಭಗವಂತನ ಕಿಂಕರರು, ಪೂರ್ಣವಾದ ಜೀವದ ಆತ್ಮದ ಸ್ವರೂಪದಿಂದ ಇರುವಂತವ್ರು. ನಾವಿರೋದೇ ಭಗವಂತನ ಕೈಂಕರ್ಯಕ್ಕೆ ಅಂತ. ಅನಂತ, ಗರುಡ, ವಿಶ್ವಕ್ಸೇನ ಇವರೆಲ್ಲ ಏನ್ ಸೇವೆ ಮಾಡ್ತಾರೋ ಅದೇ ಸೇವೆಯನ್ನು ನಾವು ಭಗವಂತನ ನಡೆಸಬಹುದು. ಇನ್ನೂ ಅನೇಕ ಉಪನಿಷತ್ತುಗಳಲ್ಲಿ ಇದರಲ್ಲಿ ಇವಾಗ ಶ್ವೇತಾಶ್ವತರ ಉಪನಿಷತ್ತು, ಆಮೇಲೆ ಕೌಶೀತಕಿ ಉಪನಿಷತ್ತು, ಇವುಗಳೆಲ್ಲ ಭಗವಂತನ ವರ್ಣನೆಯನ್ನು ಬಹಳ ಸುಂದರವಾಗಿ ಹೇಳುತ್ತೆ. ಮೋಕ್ಷ ಸಾಮ್ರಾಜ್ಯದಲ್ಲಿ ಅವನ ಜೊತೆ ಹೇಗಿರ್ತಾರೆ ಇವರು, ದುಃಖದ ಲೇಷವೇ ಇಲ್ಲ, ಒಂದು ಚೂರು ಇಲ್ಲ. ಒಂದ್ ವೇಳೆ ಅಲ್ಲಿದ್ದ ಮೇಲೆ ಇವರಿಗೆ ಅವರ ಶರೀರ ಬಿಡ್ತಾರಲ್ಲ, ಈ ಶರೀರ ಕಡೆ ಶರೀರ ಬಿಟ್ಟಾಗ ಅಲ್ಲಿನ ನಮ್ಮ ತಂದೆ ತಾಯಿ ಯಾರಿದ್ರು ಅವ್ರನ್ನ ನಾನು ಒಂದ್ಸಲಿ ನೋಡ್ಬೇಕಲ್ಲ, ಅವ್ರು ಎಲ್ಲಿದ್ದಾರೆ ಅಂತಂದ್ರೆ
ಮೂಲತಃ ಈ ತರ ಬಯಕೆಗಳು ಬರೋದೇ ಇಲ್ಲ. ಯಾಕೆಂದ್ರೆ ಶರೀರದ ಸಂಬಂಧ ಬಿಟ್ಟ ಮೇಲೆ ಅಲ್ಲಿ ಆತ್ಮದಲ್ಲಿದ್ದಾಗ ಅವ್ನಿಗೆ ಎಷ್ಟು ಜನ್ಮಗಳಾಯ್ತು, ಯಾವ ಜನ್ಮದ ತಂದೆ ತಾಯಿಗಳನ್ನ ನೆನ್ಸ್ಕೋಬೇಕು. ಒಂದ್ ವೇಳೆ ನೆನೆಸ್ಕೊಂಡ್ರೆ ಅವರುಗಳಲ್ಲಿ ಪ್ರತ್ಯಕ್ಷವಾಗ್ತಾರೆ ಅಂತ ಉತ್ತರ. ಎಲ್ಲ ಕಾಲಕ್ಷೇಪದಲ್ಲಿ ಹೇಳ್ಬೇಕಾದ್ರೆ ಇದೆ ಸಂಪ್ರದಾಯ ಗ್ರಂಥಗಳಲ್ಲೇ ಎಲ್ಲ ಬರುವಂತ. ಮೂಲತಃ ಬರೋಲ್ಲ, ಯಾಕಂದ್ರೆ ಅವನು ಆತ್ಮದ ಸ್ವರೂಪದಲ್ಲಿ ಇದ್ದಾನೆ. ಎಲ್ಲರೂ ಆತ್ಮರು. ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನಃ. ಎಲ್ಲರೂ ಕೂಡ ಭಗವಂತನ ಕಿಂಕರರು. ಅವರು ಮೊದಲಿದ್ದವರು ನಿತ್ಯ ಸೂರಿಗಳು, ಇವಾಗ ಲೇಟಾಗಿ ನಾವು ಬಂದವು. ಅವರು ವಯಸ್ಸಾದವರು, ಮೊದಲೇ ಇದ್ದವರು, ಹಿಂದಿನವರು, ಒಳ್ಳೆ ಅನುಭವಿಗಳು, ನಾವು ಹೊಸಬರು. ಈ ತರದ್ದೆಲ್ಲ ಈ ಯಾವ ಕ್ಯಾಟಗರೀಸು ಇಲ್ಲ ಅಲ್ಲಿ. ದ ಮೊಮೆಂಟ್ ಈ ಕರ್ಮದಿಂದ ಬಿಡಿಸ್ಕೊಂಡ್ಮೇಲೆ ಅವನು ಮುಕ್ತ ಆತ್ಮ. ಮುಕ್ತನಾದ ಆತ್ಮ ನಿತ್ಯರ ಸಾಲಿಗೆ ಸೇರಿಬಿಡ್ತಾನೆ. ಜೀವಾತ್ಮನ ಬಗೆಗೆ ಹೇಳಬೇಕಾದ್ರೆ ಒಂದು ಸಂಸಾರದಲ್ಲೇ ಇರುವಂತವರು ಬದ್ಧರು. ನಿತ್ಯರಂತೂ ಈ ಸಂಸಾರಕ್ಕೆ ಬಂದೇ ಇಲ್ಲ. ಮುಕ್ತನಾದವರು ಸಂಸಾರದಲ್ಲಿದ್ದವರು ಭಗವಂತನಲ್ಲಿ ಶರಣಾಗತಿಯನ್ನು ಮಾಡಿ ಅಲ್ಲಿಗೆ ಹೋದವರು. ಇದು 3 ತ್ರಿವಿಧ ಚೇತನ. ಹಿಂದೆನೆ ನೋಡಿದ್ವಿ ನಾವು, ಈಗ 2-3 ಕ್ಲಾಸ್ ಹಿಂದೆ. ಹೀಗೆ ನಿತ್ಯ ಸೂರಿಗಳು ನಿರಂತರವಾಗಿ ದರ್ಶಿಸುವಂತಹ ಆ ಉತ್ಕೃಷ್ಟವಾದಂತಹ ಪರಮಪದ, ಅದಕ್ಕೆ ಶುದ್ಧ ಸತ್ವ ಅಂತ ಹೆಸರು. ಅಪ್ರಾಕೃತ, ಪ್ರಕೃತಿಗೆ ಸಂಬಂಧಿಸಿದ್ದಲ್ಲ ಅದು. ಅದಕ್ಕೆ ಅಪರಾಜಿತ, ಅಯೋಧ್ಯ, ಸಾಕೇತ, ಕಲಂಗ ಪೆರುನಾರ್. ಏನ್ ಕಲಂಗ ಪೆರುನಾರ್ ಅಂದ್ರೆ, ಇಲ್ಲಿ ತ್ರಿಗುಣಾತ್ಮಕವಾದಂತಹ ಸೃಷ್ಟಿ ಇದೆಯಲ್ಲ ಈ ಬ್ರಹ್ಮಾಂಡ, ಇಲ್ಲೆಲ್ಲ ಬದಲಾವಣೆಗಳಿದೆ. ಎಲ್ಲವೂ ತ್ರಿಗುಣಾತ್ಮಕವಾದದ್ದು. ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಆವೃತವಾದದ್ದು. ಇದು ಯಾವುದು ಇಲ್ಲದಂತ ಸ್ಥಿತಿ, ಅದು ಗುಣಾತೀತನಾದಂತಹ ಸ್ಥಿತಿ ಅಲ್ಲಿರುವಂತದ್ದು. ತ್ರಿವಿಧ ಅಚೇತನತ್ತೆನ್ಪಡಿಯೇ ಅಚೇತನ ಪರಾರ್ಥಾಚ ನಿತ್ಯ ಸತತ ವಿಕ್ರಿಯ ತ್ರಿಗುಣ ಕರ್ಮಿಣಾಂ ಕ್ಷೇತ್ರಂ ಪ್ರಗತೇ ರೂಪಮುಚ್ಯತೆ. ಇದು ಪರಮ ಸಂಹಿತೆ ಅನ್ನೋದರಲ್ಲಿ 2ನೇ ಅಧ್ಯಾಯದ 18ನೇ ಶ್ಲೋಕ. 3 ವಿಧವಾದ ಅಚೇತನವನ್ನ, ಪ್ರಕೃತಿಯು ಜ್ಞಾನರಹಿತವಾದದ್ದು, ಇನ್ನೊಬ್ಬರ ಪ್ರಯೋಜನಕ್ಕಾಗಿ ಇರುವುದು, ಸತತವಾಗಿ ಪರಿಣಾಮ ಹೊಂದುತ್ತಾ ಇರುವುದು, ಇದು ಪ್ರಕೃತಿಯ ಸ್ವರೂಪ. ನಮ್ಮ ಸುತ್ತಮುತ್ತಲು ಕಾಣುವಂತಹದ್ದು ಜ್ಞಾನರಹಿತವಾದದ್ದು ಅಚೇತನ. ಕುರ್ಚಿ, ಬೆಂಚು, ಪುಸ್ತಕ, ಏನೇನು ಹೇಳ್ತಿರೋ ಎಲ್ಲವೂ ಕೂಡ ಅದಿರೋದು ಇನ್ನೊಬ್ಬರ ಪ್ರಯೋಜನಕ್ಕಾಗಿ ಸತತವಾಗಿ ಪರಿಣಾಮ ಹೊಂದುತ್ತಾ ಇರುತ್ತೆ. ಬದಲಾವಣೆ ನೋಡ್ತೀವ ಇಲ್ವಾ? ಇವತ್ತಿದ್ದಂಗೆ ನಾಳೆ ದಿವಸ ಅಲ್ಲಿಲ್ಲ. ಯಾವುದೋ ಒಂದು ಇಂಡಿಕೇಶನ್ ಇಟ್ಕೊಂಡಿದೆ, ಅಲ್ಲಿ ಯಾವುದೋ ಒಂದು ಅಂಗಡಿ ಇದೆ, ಅಲ್ಲಿ ಟರ್ನ್ ಆಗ್ಬೇಕು, ಅಂಗಡಿನೇ ಇಲ್ಲ, ಅಲ್ಲಿ ಇನ್ನೇನೋ ಬಂದಿದೆ, ಇಲ್ಲ ಆ ಬಿಲ್ಡಿಂಗೇ ಇಲ್ಲ. ಪರಿಣಾಮ ಸತತವಾಗಿ ಎಲ್ಲ ರೀತಿನಲ್ಲಿ, ಬರೀ ಬಿಲ್ಡಿಂಗ್ ಒಂದಕ್ಕೆ ಅಂತಲ್ಲ, ಎಲ್ಲದರಲ್ಲೂ ಕೂಡ ಸತ್ವ, ರಜಸ್ಸು ಮತ್ತು ತಮಸ್ಸೆಂಬ 3 ಗುಣಗಳನ್ನು ಉಳ್ಳದ್ದು ಪ್ರಕೃತಿಯ ಸಂಬಂಧ ಇರುವಂತಹದ್ದು. ಇದಕ್ಕೆ ಕರ್ಮವಶ್ಯರಾದ ಚೇತನರಿಗೆ ಕರ್ಮ ಫಲವನ್ನ ಅನುಭವಿಸಲು ಅದು ಶರೀರವಾಗುತ್ತೆ. ಈಗ ಇನ್ನೊಂದು ಬಹಳ ಸೂಕ್ಷ್ಮವಾದದ್ದನ್ನೇ ಗಮನಿಸ್ಬೇಕು. ನಮಗೆ ಶರೀರ ಕೊಟ್ಟಿದ್ದು ಯಾಕೆ ಅಂದ್ರೆ, ನಮ್ಮ ಕರ್ಮದ ಫಲವನ್ನ ಅನುಭವಿಸೋದಕ್ಕಾಗಿ. ಶರೀರದ ಮೂಲಕ ಅನುಭವ. ಅಯ್ಯೋ, ನನಗೆ ಇವಾಗ ಸಂತೋಷವಾಗಿದ್ದೇನೆ, ಅಥವಾ ಇವಾಗ ನಾನು ದುಃಖದಿದ್ದೇನೆ, ಈಗ ನನಗಿದು ನೋವಾಯಿತು. ಎಲ್ಲ ಅನುಭವಗಳೆಲ್ಲ ಎಲ್ಲಿಂದ ಬರುತ್ತೆ? ಶರೀರದಿಂದ. ಶರೀರಕ್ಕೂ ಆತ್ಮಕ್ಕೂ ಏನಿದೆ ಸಂಬಂಧ, ಇದು ಸರಿಯಾಗಿ ತಿಳಿದುಬಿಟ್ರೆ ಅಂಥವ್ರು ನಿಜವಾಗ್ಲೂ ವಿವೇಕಿಗಳಾಗ್ತಾರೆ. ಅವರು ಯಾವುದಕ್ಕೂ ದುಃಖ ಪಡೋದಿಲ್ಲ, ಯಾವುದಕ್ಕೂ ಅತಿಯಾಗಿ ಹಿಗ್ಗೋದು ಇಲ್ಲ. ಕರ್ಮದ ಪರವಾಗಿ ಬರ್ತಾ ಇದೆ ಎಲ್ಲವೂ ಅಂತ. ಅದು ಅದರಲ್ಲಿ ಪರಿಣಿತಿಯನ್ನ ಪಡೆದವರು. ಶರೀರಕ್ಕೆ ಏನಾದ್ರೂ ಕೂಡ ಅವ್ರಿಗೇನು ಅನ್ಸೋದೇ ಇಲ್ಲ. ಭಾವನೆಗಳಿಗೆ, ನೋವಿಗೆ, ಇದಕ್ಕೆ ಸಂವೇದನೆನೇ ಇಲ್ಲ. ಈಗ ಮತ್ತೆ ಅದೇ ಹೇಳ್ತಾ ಇದ್ದೇನೆ. ಇವರು ರಮಣ ಮಹರ್ಷಿ ಧ್ಯಾನದಲ್ಲಿ ಕೂತಿದ್ರು, ಅವ್ರಿಗೊಂದು ಆಪ್ಸಿಸ್ ಆಗಿತ್ತು, ಪಸ್ಸು ಎಲ್ಲ ತುಂಬಿಕೊಂಡಿತ್ತು, ಕೀವು ಎಲ್ಲ. ಒಬ್ಬ ಶಿಷ್ಯ ಡಾಕ್ಟ್ರು ಓದ್ತಾ ಇದ್ದವನು ಬಂದ. ಅಯ್ಯೋ ಪಾಪ, ಅವ್ರಿಗೆ ಎಷ್ಟು ನೋವಾಗ್ತಾ ಇರಬೇಕು ಸ್ವಾಮಿಗಳಿಗೆ ಅಂತ ಹೇಳಿ ಅದನ್ನು ಓಪನ್ ಮಾಡಿ ಅದೆಲ್ಲ ಡ್ರೆಸ್ ಎಲ್ಲ ಮಾಡಿ ಎಲ್ಲ ತೆಗೆದು ಬ್ಯಾಂಡೇಜ್ ಎಲ್ಲ ಹಾಕಿ ಎಲ್ಲ ಮಾಡ್ದ. ಇವರು ಸಮಾಧಿ ಸ್ಥಿತಿಯಿಂದ ಬಂದ್ರು, ಜಾಗ್ರದ ಅವಸ್ಥೆಗೆ ನೋಡಿದ್ರು, ಕೈನಲ್ಲಿ ಬ್ಯಾಂಡೇಜು ಎಲ್ಲನೂ. ಕೇಳಿದ್ರು, ಯಾರು ಈ ಕೆಲಸ ಮಾಡಿದ್ದು ಅಂತ. ಅವನು ಬಹಳ ಸಂತೋಷದಿಂದ ಬಂದು ಹೇಳ್ದ, ಸ್ವಾಮಿ, ನಿಮಗೆ ಎಷ್ಟು ನೋವಾಗ್ತಾ ಇತ್ತು ಏನೋ, ನಾನು ವೈದ್ಯಕೀಯ ಇದರಲ್ಲಿ ವಿದ್ಯಾರ್ಥಿಯಾಗಿದ್ದೆ, ಫೈನಲ್ ಇಯರ್ ಏನೋ ಇದಕ್ಕೆ, ಅದಕ್ಕಾಗಿ ನಿಮಗೆ ಅದೆಲ್ಲ
ನೋವನ್ನೆಲ್ಲ ಪರಿಹಾರ ಮಾಡೋಕ್ಕೆ ಎಲ್ಲ ಆಂಟಿಬಯೋಟಿಕ್ ಹಾಕಿ ಎಲ್ಲ ಮಾಡಿ ನಾನು ಹಚ್ಚಿ ಎಲ್ಲ ಮಾಡಿದ್ದೆ. ನಿನ್ಗೆ ಯಾರು ಹೇಳಿದ್ರು ಅದನ್ನ ಮಾಡೋಕ್ಕೆ? ಇದು ಈ ಶರೀರ ಇದೆಯಲ್ಲ, ಅದರ ಮೇಲೆ ಎಷ್ಟು ಕ್ರಿಮಿಗಳು ಆಶ್ರಯಿಸಿದ್ವು. ಒಂದು ಕೆಲಸ ಮಾಡು, ಅದೇನೇನು ತೆಗ್ದಿದೆಯಾ ತಗೊಂಬ ಎಲ್ಲ ಅಂಥೇಳಿ ಅವನು ಎಲ್ಲ ತೆಗೆದು ಆ ಕಡೆ ಡಸ್ಟ್ಬಿನ್ಗೆ ಹಾಕಿದ್ನಲ್ಲ, ಎಲ್ಲ ಅದನ್ನ ತರಿಸಿ ಆ ಬ್ಯಾಂಡೇಜ್ನ ಓಪನ್ ಮಾಡಿಸಿ ಅದನ್ನೆಲ್ಲ ತುಂಬಿಸು ಇಲ್ಲಿಗೆ ವಾಪಸ್ಸು ಅಂಥೇಳಿ. ಇದನ್ನ ಅಷ್ಟೆಲ್ಲ ನೋವು, ಅದು ಊತ ಕೆಂಪಗಾಗಿದ್ದು ಇವರಿಗೆ, ಅವ್ರಿಗೆ ಆ ಶರೀರದ ಮೇಲೆ ಏನು ಸಂವೇದನೆನೇ ಇಲ್ಲ, ಅದನ್ನೆಲ್ಲ ತುಂಬಿಸ್ಕೊಂಡ್ರು ಅಂತ. ಈಗ ಅವ್ರು ಮಾಡಿದ ವಿವೇಕ ಅಲ್ಲ, ಆತ್ಮಜ್ಞಾನ ಇದ್ದವರಿಗೆ ಶರೀರದ ಮೇಲೆ ಇದೆ ಅದು ಇತ್ಕೊಳ್ಳುತ್ತೆ. ಎಷ್ಟು ಮಟ್ಟಿಗೆ ನಿರ್ಲಿಪ್ತತೆ ಇದೆ ನೋಡಿ. ಈಗ ಇದರಿಂದ ಗ್ರಹಿಸಬೇಕಾದದ್ದೇನು ಅಂದ್ರೆ ಅದು ಆತ್ಮ ಅದು ಬೇರೆ, ಕರ್ಮದಿಂದ ಬಂದಂತದ್ದು ಶರೀರ. ನೋವೋ ನಲಿವೋ ಎರಡನ್ನೂ ಅದರಿಂದ ಸಂವೇದನೆ ನಾವು ತಗೊಳ್ಳೋದು. ನಾವು ಈ ನೋವು ನಲಿವುಗಳಿಂದ ಬಿಟ್ಟು ದ್ವಂದ್ವಾತೀತನಾಗೋ ಅಂತ ಅಂದ್ಬಿಟ್ಟು ಅರ್ಜುನ ಹೇಳಿದ್ರೆ ಇದೇನೇನೆ, ಶರೀರದ ಮೇಲಿರುವಂತ ಅಭಿಮಾನವನ್ನ ಬಿಡಿ. ಈ ಶರೀರ ಯಾರ್ದು? ಭಗವಂತಂದು, ಭಗವಂತ ಕೊಟ್ಟಿದ್ದು. ತಂದೆ ತಾಯಿ ಬರೀ ನಿಮಿತ್ತವಾದಷ್ಟೇ. ಇಲ್ದಿದ್ರೆ ತಂದೆ ತಾಯಿ ಸೇರಿದಾಗಲೆಲ್ಲ ಮಕ್ಕಳಾಗ್ಬೇಕಾಗಿತ್ತಲ್ಲ, ಸಾಧ್ಯನೋ? ಭಗವಂತ ಈ ಶರೀರವನ್ನು ಉಂಟು ಮಾಡಿದ, ಗರ್ಭದಲ್ಲಿ ಅದನ್ನ ಅವನೇ ಇಟ್ಟು ಅದರ ಬೆಳವಣಿಗೆ ಎಲ್ಲವೂ ಕೂಡ ಅವನಿಂದ ಆಗಿದ್ದು. ಸೊ ಅವನಿಂದ ಉಂಟಾದಂತ ಶರೀರ, ಅವನೇ ಕೊಟ್ಟಂತದ್ದು ಶರೀರ. ಉಡಲುಂ ಉಯಿರುಂ ಎರಡು ನಿನ್ನದೆ. ಇದೇ ತಾನೆ ತಿರುಮಳಿಸಿ ಆಳ್ವಾರ್ ಹೇಳೋದು. ಉಡಲು ಉಯಿರುಂ, ಉಡಲ್ ಅಂತಂದ್ರೆ ಶರೀರ, ಉಯಿರ್ ಆ ಕೈ ಹಳ್ಳ ಅಂತಂದ್ರು ಅಲ್ಲೂ ಕೂಡ ಅಷ್ಟೇ ದೇಹ. ಇದರಿಂದ ನಾವು ಬೇರೆ. ಶರೀರ ನೀನು ಕೊಟ್ಟಿದ್ದು ಯಾಕೆ ಕೊಟ್ಟೆ? ಆ ಶರೀರದಿಂದ ನೀನು ಸಾಧಿಸಿ ನನ್ನನ್ನ ಪಡಿ, ಅದೊಂದು ಸಾಧನ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ನಾವು ಶರೀರದ ಪೋಷಣೆ, ಶರೀರವನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು, ಅದರಲ್ಲೇ ಪೂರ್ಣವಾದಂತ ಇದರಿಂದ ತನ್ಮಯರಾಗ್ಬಿಟ್ಟಿರ್ತೀವಿ. ಶರೀರ ನೆಗ್ಲೆಕ್ಟ್ ಮಾಡಿ ಅನ್ನೋದಲ್ಲ ಉದ್ದೇಶ. ಶರೀರ ಚೆನ್ನಾಗಿ ಇಟ್ಕೊಳ್ಳಿ, ನೋವು ಬಂತ ತಗೊಳ್ಳಿ, ಮೆಡಿಕೇಶನ್ ಇದು. ಆದ್ರೆ ಶರೀರ ಚೆನ್ನಾಗಿ ಇಟ್ಕೊಳ್ಳೋದೇ ಜೀವನದ ಗುರಿ ಅಲ್ಲ. ಯಾಕೆಂದ್ರೆ ಶರೀರ ಅಂತಂದ್ರೆ ಅದ್ರ ಹೆಸರೇ ಅದು, ಜೀರ್ಣವಾಗಿ ಹೋಗುತ್ತೆ, ನಾಶವಾಗತ್ತೆ ಅನ್ನೋದೇ ಅದರದ್ದು. ನಾಶವಾಗುವಂತದ್ದನ್ನ ನೀವು ನಾಶ ಮಾಡಿಸೋದಕ್ಕೆ ನೀವು ಎಷ್ಟೇ ಮೆಡಿಸನ್ನು ಏನೇನ್ ತಗೊಂಡ್ರು ಕೂಡ ಉಳಿಸೋದಕ್ಕೆ ಸಾಧ್ಯನೋ? ಅದರಿಂದ ಶರೀರ ಎಂದಿದ್ರು ಹೋಗುವಂತದ್ದೇ, ಸಾವು ಎಲ್ಲರಿಗೂ ಸಹಜವಾದದ್ದೇ ಅನ್ನುವ ಅರಿವು ವಿವೇಕ ಉಂಟಾದಾಗ ಆ ಶರೀರದಿಂದ ನಾವೇನ್ ಮಾಡಬೇಕಾಗಿತ್ತು ಅನ್ನೋದನ್ನ ತಿಳಿಸ್ತಾರೆ. ಅದನ್ನೇ ತತ್ವ ಸಂದೇಶ. ಇದನ್ನ ಸರಿಯಾಗಿ ತಿಳಿದ್ರೆ ಶರೀರಕ್ಕಾಗಿ ಶೋಕಿಸೋದಿಲ್ಲ. ಇವೆಲ್ಲ 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ಗತಾಸೋ ನ ಗತಾಸೋಂಶ್ಚ ನಾನು ಶೋಚಂತಿ ಪಂಡಿತಾಃ. ಯಾರು ದುಃಖಿಸೋದಿಲ್ಲ. ಶರೀರ ಸಂಬಂಧಗಳು ಹೆಂಗುಂಟಾಯ್ತು? ಈಗ ಮದುವೆನಲ್ಲಿ ಅಥವಾ ಯಾವುದೋ ಭಾವಗೀತೆಗಳು 7 ಜನ್ಮದ ಸಂಬಂಧ, 7 ಜನ್ಮದ ಸಂಬಂಧ, ಇವ್ರಿಗೊಬ್ಬ ಸಂಬಂಧ ಇತ್ತು ಅಂತ ಹೇಳಲಿಲ್ಲ ಅಂತಲ್ಲ. ಇನ್ನು ಎಂದೆಂದಿಗೂ ನೀನೇ ನನಗೆ ಸತಿಪತಿಯಾಗಿರು, ಇವೆಲ್ಲ ಇಲ್ಲಿದ್ದಾಗ ಹೇಳೋದಕ್ಕೆಲ್ಲ ಜಾಸ್ತಿ. ಸಿದ್ಧಾಂತ ಏನು ಅಂದ್ರೆ ಎಲ್ಲವೂ ಬೇರೆ ಬೇರೆ ಆತ್ಮಗಳು, ಅವರವರ ಉದ್ಧಾರ ಅವರೇ ಮಾಡ್ಕೊಳ್ಳುವಂತ. ಒತ್ತನಕ್ಕೆ ತಂಜನಲ್ಲ ಅಂತ ಬರುವಂತ. ಈಗ ಇಲ್ಲಿದ್ದಾಗ ಏನಾಗಾದ್ರೆ ಗಂಡ ಹೆಂಡತಿ ಏನು ಮಾತಾಡದೆ ಸುಮ್ಮನೆ ಇರ್ಬೇಕಾದ್ರೆ, ಶರೀರಕ್ಕೆ ಸಹಜವಾಗಿ ಇಲ್ಲಿ ಏನೇನು ಧರ್ಮಗಳು ಬರುತ್ತೋ ಅದನ್ನೆಲ್ಲ ಮಾಡಿಸ್ಬೇಕು. ಅದ್ರ ಯಾವುದಕ್ಕೂ ಅಂಟ್ಕೋಬಾರ್ದು. ಅಂಟಿಯೋ ಅಂಟದಂತಿರುವಂತ ಸಂಸಾರ ಅಂದ್ರೆ ಇದೇನೇನೆ, ನಮ್ಮನ್ನು ಅದರಲ್ಲಿ ತನ್ಮಯವಾಗಿ ಬಿಡಿಸ್ಬಿಡುತ್ತೆ. ಅದರಿಂದ ಎಚ್ಚರವಾಗಿರ್ಬೇಕು. ಸಂಸಾರದಲ್ಲಿದ್ದು ಇರದ ಒಲ್, ಎಲ್ಲವನ್ನು ಮಾಡಿಯೋ ಏನು ಮಾಡದಂತೆ ಇರಬೇಕು. ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ಲರನ್ನೂ ಮಾತಾಡಿಸಿ, ಎಲ್ಲರನ್ನೂ ಸಂತೋಷದಿಂದ, ಯಾರಿಂದನೂ ನಮಗೇನೂ ಆಗ್ಬೇಕಾಗಿಲ್ಲ. ಈ ಅರಿವು ಚೆನ್ನಾಗಿರ್ಲಿ. ಅವಾಗೇನು ಅಂದ್ರೆ ಬಂದವ್ರನ್ನ ಮಾತಾಡಿಸಿ ಹೋಗಿ ಬನ್ನಿ ಎಲ್ಲ ಹೇಳಿದ್ರಿ, ನೀವು ನಿಮ್ಮ ಭಗವಂತ ಇಬ್ಬರೇನೆ, ಅದು ಪರ್ಮನೆಂಟ್ ಸಂಬಂಧ. ಈ ಸಂಬಂಧ ನಾವು ಬೆಳೆಸ್ಕೊಂಡ್ರೆ ಈ ದುಃಖಗಳು ಕ್ಲೇಶಗಳು, ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು, ಇವ್ರು ನಿಮ್ಮನ್ನ ಹೆಂಗಂದ್ರು, ಯಾವುದು ತಲೆಗೆ ಹೋಗೋದಿಲ್ಲ. ಯಾರು ದುಃಖವನ್ನು ಉಂಟು ಮಾಡಿದ್ರ ಭಗವಂತ ಆ ಆತ್ಮಕ್ಕೆ
ಒಳಿತನ್ನ ಆಗಲಿ, ಭಗವಂತ ಅವ್ರಿಗೆ ಒಳ್ಳೇದು ಮಾಡು, ನನ್ನ ಕರ್ಮದ ಪ್ರಕಾರ ಅವರು ನನಗೆ ಇನ್ನೂ ನೋವನ್ನು ಉಂಟು ಮಾಡಿದ್ರು ಅಂತ ಹೇಳಿ ಬಿಟ್ಟು ಬಿಡಬೇಕೇ ಹೊರತು ಅವ್ರ ಮೇಲೆ ದ್ವೇಷ ಸಾಧಿಸೋದೋ ಪ್ರತೀಕಾರವೋ ಇವೆಲ್ಲ ಯಾವುದೂ ಇರುವುದಿಲ್ಲ. ಹೀಗೆ ಶರೀರದ ಸ್ವರೂಪ, ಸ್ವಭಾವ ಇವುಗಳನ್ನು ತಿಳಿದ್ರೆ ಅದು ಈ ಎಲ್ಲ ಯಾಕೆ ಈ ಉದ್ದೇಶ ಅಧ್ಯಾತ್ಮದ್ದು ಅಂದರೆ ನಮಗೆ ದುಃಖ ಕಡಿಮೆ ಆಗೋದಕ್ಕೆ. ಸಂಸಾರ ಸಾಗರದಲ್ಲಿ ಬರೀ ದುಃಖವೇ, ದುಃಖಜನ್ಯ, ದುಃಖಮಿಷ್ಟ, ದುಃಖದಲ್ಲೇ ಪರ್ಯವಸನ ಆಗುವಂಥದ್ದು. ಸುಖ ಇಲ್ಲ. ಮನುಜ ಶರೀರ ಇದೇನು ಸುಖ, ನೆನೆದರೆ ಘೋರ ಇದೇನು ಸುಖ, ಜನನ ಮರಣದ ಕೂಪದಲ್ಲಿದ್ದು ಅನುಭವಿಸೋದಿದು ಏನು ಸುಖ. ತನುವಿದ್ದಾಗ ಹೃದಯ ಶೌಚ ಮಾಡದೆ ಸ್ತನಗಳ ನಂಬುವುದೇನು ಸುಖ. ದಾಸರು ಹಾಡ್ತಾರೆ. ಎಲ್ಲ ಬಿಟ್ಟು ಭಗವಂತ ನಂಬಿದ್ರೆ ಅದು ಆಗ ಸುಖ. ಸೊ ಅದರಿಂದ ಶರೀರ, ಅದರ ಸ್ವರೂಪ, ಸ್ವಭಾವ ಇವುಗಳನ್ನು ತಿಳಿದ್ರೆ ಈ ರೀತಿಯ ದುಃಖಗಳಿಗೆ ನಾವು ಒಳಗಾಗೋದಿಲ್ಲ. ಕರ್ಮವಶ್ಯರಾದ ಚೇತನರಿಗೆ ಕರ್ಮ ಫಲವನ್ನು ಅನುಭವಿಸಲು ಇದು ಶರೀರ. ಇದುವೇ ಪ್ರಕೃತಿಯ ಸ್ವರೂಪ. ಪ್ರಕೃತಿ ಅಂದ್ರೇನು? ಶರೀರ, ಪಾಂಚಭೌತಿಕವಾದದ್ದು, ಭಗವಂತ ನಮಗೆ ಕೊಟ್ಟದ್ದು, ನಮ್ಮ ಕರ್ಮಾಯತ್ವಾಗಿ. ಈ ಮನುಷ್ಯ ಶರೀರ ಯಾವಾಗಲೂ ಸಿರುತ್ತೆ ಅಂತಿಲ್ಲ. ದೇವತೆಯಾದವನು ಒಂದು ಕ್ರಿಮಿ ಆಗ್ಬೋದು ಮುಂದಿನ ಜನ್ಮದಲ್ಲಿ. ಈ ದೇವತೆಗಳೆಲ್ಲ ಯಾರು? ಅವರು ನಮ್ಮಂತೆಯ ಆತ್ಮಗಳು. ಅವರು ಸ್ವರ್ಗ ಕಾಮೋ ಯಜೇತ, ಯಾಗವನ್ನು ಮಾಡಿದ್ರು, ಪುಣ್ಯ ಸಂಪಾದಿಸಿದ್ರು, ಅದಕ್ಕಾಗಿ ಆ ಪುಣ್ಯ ಉತ್ತಮ ಲೋಕಗಳನ್ನು ಪಡೆದ್ರು. ಅಲ್ಲಿ ಎಷ್ಟು ದಿವಸ ಇರ್ತಾರೆ? ಇವರ ಪುಣ್ಯ ಮುಗಿದಿದ ತಕ್ಷಣ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ದೇವತೆಯಾಗಿದ್ದವನು ನಮಗಿಂತಲ ಇಲ್ಲ, ಅಮರ ದೇವತೆಗಳು ಅಮೃತವನ್ನು ಪಡೆದ್ರು, ಪರ್ಮನೆಂಟ್ ಆಗಿರ್ತಾರ? ಅಮೃತತ್ವ ಅಂದ್ರೆ ಏನಲ್ಲಿ? ಕ್ಷೀರವನ್ನ, ಸಮುದ್ರವನ್ನ ಕಳೆದು ಅಮೃತವನ್ನ ದೇವತೆಗಳು ಕುಡಿದ್ರು, ಅಸುರರಿಗೆ ನೀರು ಕೊಟ್ಟ, ಇವೆಲ್ಲ ಕಥೆಗಳಲ್ಲಿ ಕೇಳ್ತೀವಿ. ಹಾಗಾದ್ರೆ ಅವರೆಲ್ಲ ಪರ್ಮನೆಂಟ್ ಆಗಿರ್ತಾರೋ ದೇವತೆಗಳು? ಅವರಿಗೂ ಕೂಡ ಎಂಡ್ ಅನ್ನೋದು ಉಂಟು. ಅವರ ಪುಣ್ಯ ಮುಗಿದ ತಕ್ಷಣ ಮತ್ತೆ ಅವರು ಬರ್ತಾರೆ. ಎಲ್ಲರಿಗೂ ಈ ಭೂಮಿ ಇದೆಯಲ್ಲ, ಇದು ಕಾರ್ಯಕ್ಷೇತ್ರ. 14 ಲೋಕಗಳಲ್ಲಿ ಮಧ್ಯದಲ್ಲಿರುವಂತಹದ್ದು ಇದು. ಇಲ್ಲಿಗೆ ಬರಬೇಕು. ಹಾಗೆಯೇ ನರಕಕ್ಕೆ ಹೋದವರು ಪರ್ಮನೆಂಟ್ ನರಕದಲ್ಲೇ ಇರೋಲ್ಲ. ಅವ್ರಿಗೆ ಶಿಕ್ಷೆ ಎಷ್ಟು ದಿವಸ ಇದೆಯೋ ಅದು ಅನುಭವಿಸಿ ಆಮೇಲೆ ಬರ್ತಾರೆ. ಈಗ ಕೋರ್ಟ್ನಲ್ಲಿ ಒಬ್ಬ ಅಪರಾಧಿ ಶಿಕ್ಷೆ ವಿಧಿಸಿದ್ದು, ಅವರಿಗೆ 5 ವರ್ಷ ಕಠಿಣ ಶಿಕ್ಷೆ. ಕಠಿಣ ಶಿಕ್ಷೆ ಅಂದ್ರೆ ತೀವ್ರವಾದಂಥ, ಅವನು ಶಾರೀರಿಕವಾಗಿ ಅವನಿಗೆ ಶ್ರಮ ಆಗುವಂಥ ಶಿಕ್ಷೆಗಳನ್ನು ಕೊಡ್ತಾರೆ. ಇದು ಮಾಡಬೇಕು, ಅದು ಮಾಡು, ಕಲ್ಲು ಹೊಡಿ, ಇನ್ನೇನೋ ಮಾಡು, ಯಾವ್ಯಾವ ರೀತಿಯಲ್ಲಿ ಕಠಿಣವಾಗಿ ಅವನು ಕೊಡಬೇಕು ಕ್ಲೇಶಗಳನ್ನ. ಅದರಿಂದ ಏನು ಅಂದ್ರೆ ಅವನು ಇನ್ನೊಂದ್ಸಲಿ ಆ ತಪ್ಪು ಮಾಡಬಾರ್ದು. 5 ವರ್ಷ ಮುಗಿದ ಮೇಲೆ ಈ ರಿಲೀವ್ಡ್, ಅವನು ಪರ್ಮನೆಂಟ್ ಆಗಿ ಜೈಲ್ನಲ್ಲೇ ಇರ್ಲಿಕ್ಕೆ ಆಗೋಲ್ಲ. ಇದೇ ರೀತಿ ಭಗವಂತನ ಈ ಇದರಲ್ಲೂ ಕೂಡ ಅಷ್ಟೇ. ಸ್ವರ್ಗಕ್ಕೆ ಹೋದವರಾಗ್ಲಿ ಅಥವಾ ನರಕಕ್ಕೆ ಹೋದವರಾಗ್ಲಿ ಪರ್ಮನೆಂಟ್ ಆಗಿ ಅಲ್ಲಿರೋಲ್ಲ. ಮತ್ತೆ ಬರ್ತಾರೆ ಇಲ್ಲಿಗೆ, ಬಂದು ಮತ್ತೆ ಶರೀರವೇ ನಾನು ಅಂತ ಅನ್ಕೊಂಡು ಈ ಗುಣಗಳಿಗೆ ಆವೃತವಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಉತ್ತಮ ಲೋಕ ಸಿಗತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಇದಕ್ಕೆ ಹೋಗ್ತಾರೆ. ಹೀಗೆ ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾರೆ. ನರಕಕ್ಕೆ ಹೋದವರು ಮೇಲಕ್ಕೆ ಬಂದ್ರು, ನರಕಕ್ಕೆ ಹೋಗಿದ್ರಲ್ಲ ಹೋದ್ಸಲಿ ಅಂದ್ರೆ ಈಗ ಸಲಿ ಅವನು ಸ್ವರ್ಗದಲ್ಲಿ ಇರ್ಬೋದು, ಸ್ವರ್ಗದಲ್ಲಿ ಇದ್ನಲ್ಲ ಅಂತ ಮುಂದಕ್ಕೆ ಅವನು ನರಕಕ್ಕೆ ಹೋಗ್ಬೋದು. ಮತ್ತೆ ಇಲ್ಲಿ ಹುಟ್ಟು ಬಂದ ಮೇಲೆ ಎಲ್ಲವೂ ಡಿಪೆಂಡಿಂಗ್ ಆನ್ ದರ್ ಆಕ್ಷನ್ಸ್. ಈ ಆಕ್ಷನ್ಸ್ ಎಲ್ಲ ಇದಕ್ಕೆಲ್ಲ ಯಾರು ಹೊಣೆ? ಒಳಗಿರೋ ಆತ್ಮ, ಅವನಿಗೆ ಆಯಾಯ ಶರೀರಗಳು. ಅದರಿಂದ ಈ ಶರೀರ ಬರುವಂತಹದ್ದು ಅವರವರ ಕರ್ಮ ಫಲವನ್ನ ಅನುಭವಿಸೋದಕ್ಕೆ. ಇದು ನಮಗೆ ಬಹಳ ಸ್ಪಷ್ಟವಾಗಬೇಕು. ನಾವು ಪುರುಷ ಶರೀರವೋ, ಸ್ತ್ರೀ ಶರೀರವೋ, ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಇತರೇಜನವೋ, ಏನೋ ಒಂದು, ಎಲ್ಲ ಅವರವರ ಕರ್ಮಯತ್ವಾಗಿ ಬಂದಿರೋದು. ಯಾರ ಹುಟ್ಟನ್ನು ಯಾರು ಬದಲಾಯಿಸೋದಿಲ್ಲ, ಬದಲಾಯಿಸೋಕ್ ಸಾಧ್ಯ ಇಲ್ಲ. ಈಗ ಅವರು ಪ್ರಪತ್ತಿ ಮಾಡ್ಕೊಂಡ್ರೆ ಏನು? ಅವ್ರು ಯಾವುದೇ ಶರೀರದಲ್ಲಿ ಇರಲಿ, ಅವನಿಗೆ ಅಲ್ಲಿಂದನೇ ಮೋಕ್ಷ ಅಂತ. ಅವನು ಮತ್ತೆ ಇನ್ನು ಮೇಲಕ್ಕೆ ಬರಬೇಕಾಗಿಲ್ಲ. ಈಗ ಉತ್ತಮ ಜನ್ಮಗಳು, ಹೀನ ಜನ್ಮಗಳು ಅನ್ನೋದಿದೆ. ಹೌದು, ಇದೆಲ್ಲ ಪುರಾಣದಲ್ಲಿ ಹೇಳುತ್ತೆ. ಅವರವರ ಕರ್ಮಕ್ಕೆ ಸರಿಯಾಗಿ ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ ಅಂತ 4 ವಿಧದಂತ ಸೃಷ್ಟಿ, ವ್ಯಷ್ಟಿ ಸೃಷ್ಟಿನಲ್ಲಿ. ಒಳ್ಳೆ ಕೆಲಸ ಮಾಡಿದ್ರೆ ಉತ್ತಮವಾದಂತಹ ಇದು, ಉತ್ತಮ ಇದಕ್ಕೆ ಬಂದಾಗ ಕೆಟ್ಟ ಕೆಲಸ ಮಾಡಿದ್ರೆ ಮತ್ತೆ ಅಧೋಗತಿಗೂ ಹೋಗ್ಬೋದು. ಹೀಗೆಲ್ಲ ಮುಗಿಸಿ ಎಲ್ಲಾಗಿ ಇದು ಹಿಂದೆನೂ ಕೂಡ ಒಂದ್ಸಲ ಹೇಳಿದ್ದೆ, ನೆನಪಿರ್ಬೇಕು. ಏನು, 200 ಜನ್ಮ ಒಂದೊಂದೇನೆ. ಶಿವನಲ್ಲಿ ಭಕ್ತಿ ಆಗ್ಬೇಕು, ಸೂರ್ಯನಲ್ಲಿ ಭಕ್ತಿ, ಅದು ಫಲಿಸಿದ್ರೆ ಅಲ್ಲಿಂದ ಮುಂದಕ್ಕೆ ಉತ್ತಮವಾದದ್ದು.
ಶ್ರೀ ವೈಷ್ಣವನಾಗಬೇಕಾದ್ರೆ ಇಷ್ಟೆಲ್ಲ ಜನ್ಮಗಳು ಅಂತ. ಇಲ್ಲಿ ಬಂದು ನಾನು ದೇವರನ್ನು ನಂಬಲ್ಲ, ನನಗಿದು ಯಾವುದು ಬೇಕಿಲ್ಲ, ನಾನು ಯಾವುದು ಮಾಡೋಲ್ಲ, ನಾನು ಸಾಫ್ಟ್ವೇರು, ನಾನು ದುಡ್ಡು ಮಾಡ್ತೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ಮನೆ ಮಾಡಿದೆ, ಮಕ್ಕಳಾಯ್ತು, ಕಾರ್ ತಗೊಂಡೆ, ಇನ್ನೊಂದು ತಗೊಂಡೆ ಅಂದರೆ ಇಲ್ಲಿ ನೋಡೋರಿಗೆ ಏನಾಗಿದೆ ಅವನು ಕಡಿಮೆ? ಏನು ದೇವ್ರ ನಂಬದೆ, ಸಂಧ್ಯಾವನೆ ಮಾಡಿದೆ, ಧರ್ಮ ಯಾವುದನ್ನು ಆಚರಿಸದೆ, ಏನಾಗಿದೆ? ಚೆನ್ನಾಗೇ ಇದಾನಲ್ಲ. ಇದು ಮೂರ್ಖರು ಹೇಳುವಂತ ಮಾತು. ಅವನು ಹೀಗಿದ್ಬಿಟ್ಟು ಏನು ಅಂದ್ರೆ ಅವನಿಗೆ ಮುಂದೆ ಜನ್ಮ ಇಲ್ವಾ? ಅವನಿಗೆ ಮನುಷ್ಯ ಜನ್ಮ ಸಿಗಲ್ಲ ಮತ್ತೆ. ಸ್ವಾಧ್ಯಾಯೋ ಅಧ್ಯೇತವ್ಯ, ಬ್ರಾಹ್ಮಣನಾದ್ಮೇಲೆ ವೇದವನ್ನು ಕಲಿಬೇಕು ಅನ್ನೋದು ವೇದಗಳಲ್ಲಿ ನೀಡಿದಂತ ಆದೇಶ. ಅದನ್ನು ಧಿಕ್ಕರಿಸಿದ್ರೆ ಮುಂದಕ್ಕೆ ಈ ಜನ್ಮ ಸಿಗಲ್ಲ ಅಷ್ಟೆ. ಅವನು ಮಾಡಿದ ಕರ್ಮಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಉತ್ತಮ ಲೋಕ, ಕೆಟ್ಟ ಕೆಲಸ ಮಾಡಿದ್ರೆ ನೀಚ ಲೋಕಗಳು ಹೋಗ್ತಾನೆ. ಸೊ ಅದರಿಂದ ಸುತ್ತಾನೇ ಇರುವಂತಹದ್ದು ಇದಾಗತ್ತೆ. ಅನೋಧಿರ್ಭಗವಾನ್ ಕಾಲೋ ನಾಂತೋಸ್ಯ ದ್ವಿಜ ವಿದ್ಯತೆ ಅವ್ಯುಚ್ಛಿನ್ನಾಃ ತತಸ್ತ್ವೇತೆ ಸರ್ಗಸ್ಥಿತ್ಯಂತ ಸಂಯಮಾಃ. ವಿಷ್ಣು ಪುರಾಣ 1:2:26. ಮೈತ್ರೇಯ ಅವರಿಗೆ ಸಂವಾದ, ಅದರಲ್ಲಿ ಬರುವಂತದ್ದು, ಹೇ ಮೈತ್ರೇಯರೇ, ಮಹಿಮೆಯುಳ್ಳ ಕಾಲಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಅದರಿಂದ ನಿಯಮಿಸಲ್ಪಟ್ಟು ಈ ಸೃಷ್ಟಿ, ಸ್ಥಿತಿ, ರಕ್ಷಣೆ ಮತ್ತು ಪ್ರಳಯ ಪ್ರವಾಹದೋಪಾದಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದನ್ನ ಕರ್ಮ ಪ್ರವಾಹ, ಕರ್ಮದ ಬಂಧನ, ಅದು ಪ್ರವಾಹದಂತೆ ನಿತ್ಯವಾಗಿ ಶಾಶ್ವತವಾಗಿ ಹೋಗ್ತಾ ಇರುತ್ತೆ. ಕಾಲಕ್ಕೆ ಆದಿ ಉಂಟೇನೋ? ಕಾಲಶ್ಚ ನಾರಾಯಣ. ಬಿಗಿನಿಂಗು ಕಾಲ ಅನ್ನೋದು ಶುರುವಾಗಿದೆಯಾವಾಗ, ಅಥವಾ ಅದಕ್ಕೆ ಕಡೆ ಇದೆಯೋ? ಯಾವುದೋ ಒಬ್ಬ ಚೇತನನಿಗೆ ಹೇಳ್ಬೋದು, ಅವನು ಅವಾಗ ಹುಟ್ಟಿದ್ದ, ಇಂಥ ದಿವಸ ಅವನು ಸತ್ತ, ಇವತ್ತು ಅವನಿಲ್ಲ. ಹುಟ್ಟಕ್ಕೆ ಮೊದಲು ಅವನಿದ್ನ? ಇರಲಿಲ್ಲ. ಹುಟ್ಟು ಸಾವಿನ ಮಧ್ಯದಲ್ಲಿ ಇತ್ತಲ್ಲ ಆದಷ್ಟು ದಿವಸ, ಅವನು ಇದ್ನ ಅನ್ನೋದು ನಮಗೆ ಗೊತ್ತಿಲ್ಲ, ಯಾಕೆ ನಾವು ನೋಡಲಿಲ್ಲ. ಯಾರೋ ಹಿಂದಿನವ್ರು ಯಾರು ಹೋದ್ರು ಅವ್ರನ್ನ. ಸೊ ಹೀಗೆ ಕಾಲವನ್ನ ಭೂತ, ಭವಿಷ್ಯತ್ತು, ವರ್ತಮಾನ ಅಂತ ಹೇಳೋದು ಒಬ್ಬ ಚೇತನನಿಗೆ ಅನ್ವಯಿಸಿ ಹೇಳಬೇಕೆ ಹೊರತು ಒಂದು ಇದಕ್ಕೆ ಅದು ಕಾಲ ಎಂದೆಂದಿಗೂ ಇದ್ದದ್ದೇನೆ. ಈಗ ಇದೆಲ್ಲ ಹೇಳಿದ್ನಲ್ಲ, ಕಾಲದ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಮನ್ವಂತರಗಳು, ಕಲ್ಪ, ಇವುಗಳೆಲ್ಲ ಹೇಳಿದ್ ಮಾಡ್ಬೇಕಾದ್ರೆ ಬ್ರಹ್ಮನ ಆಯಸ್ಸು ಸರಿ. ಈ ಬ್ರಹ್ಮನಿಗೆ 52 ವರ್ಷ, ಇವನಿಗೆ ಹಿಂದಿನ ಬ್ರಹ್ಮ, ಅವನಿಗೆ ಹಿಂದಿನವನು, 8 ಜನ ಆದ್ರು ಬ್ರಹ್ಮಂದ್ರು. ಒಂದು ಬೊಗಸೆ ಮರಳನ್ನು ಹಿಡ್ಕೊಂಡು ಅದರಲ್ಲಿರೋ ಕಣಗಳನ್ನಾದ್ರೂ ಕಷ್ಟಪಟ್ಟು ಎಣಿಸ್ಬಹುದು. ಅದನ್ನ ಒಂದು ಬೊಗಸೆ ಮರಳು ತಗೊಳ್ಳಿ, ಅದನ್ನ ಇಟ್ಕೊಂಡು ಒಂದು ದೊಡ್ಡ ಲೆನ್ಸ್ ಇಟ್ಕೊಂಡು ಒಂದು ಸ್ಮಾಲ್ ನೀಡ್ಲಲ್ಲಿ ಒಂದೊಂದೇ ತಳ್ತಾ ಕೌಂಟ್ ಮಾಡ್ತಾ ಬರುವಂತದ್ದು ಕಷ್ಟ. ಅದು ಒಂದು ಬೊಗಸೆ ಮರಳಿನ ಕಣಗಳನ್ನು ಎಣಿಸೋದು, ಅದನ್ನಾದ್ರೂ ಎಣಿಸ್ಬಿಡ್ಬಹುದು. ಆದ್ರೆ ಆಗಿ ಹೋದಂತಹ ಬ್ರಹ್ಮಂದ್ರು ಎಷ್ಟಾದ್ರು ಅಂತಂದ್ಬಿಟ್ಟು ಹೇಳ್ಸೋಕ್ ಆಗೋಲ್ಲ ಅಂತಾನೆ. ಈ ಸಂಕಲ್ಪ ಹೇಳ್ಬೇಕಾದ್ರೆ ಆದ್ಯ ಬ್ರಹ್ಮಣ ಅಂದ್ರೆ ಮೊದಲಿನ ಬ್ರಹ್ಮ. ಯಾವಾಗ ಮೊದಲು? ಸೃಷ್ಟಿ ಆರಂಭದಲ್ಲಿ ಭಗವಂತನ ನಾಭಿಯಿಂದ ಬಂದವನು ಯಾರು? ಒಬ್ಬನ. ಈ ಸೃಷ್ಟಿಯ ಇದು ರಿಪಿಟೇಷನ್ಸ್ ಆಗ್ತಾನೆ ಇರುತ್ತೆ. ಚತುರ್ಯುಗಗಳು, ಒಂದೊಂದು ಯುಗದ ಲೆಕ್ಕ ಇಷ್ಟೆಲ್ಲ 4,32,000 4,32,000 ಕಲಿಯುಗದ ಪ್ರಮಾಣ, 8,64,000 ದ್ವಾಪರ, 12 ಲಕ್ಷ ತ್ರೇತಾಯುಗ, 16 ಲಕ್ಷ ಕೃತಯುಗ, 4 ಸೇರಿದ್ರೆ 1 ಚತುರ್ಯುಗ, 48 ಲಕ್ಷಗಳು. ಇಂಥದ್ದು 71 ಚತುರ್ಯುಗಗಳಾದರೆ 1 ಮನ್ವಂತರ, 14 ಮನ್ವಂತರ ಆದ್ರೆ 1 ಕಲ್ಪ, 30 ಕಲ್ಪಗಳಾದ್ರೆ 1 ದಿನದ ಹಗಲು ಬ್ರಹ್ಮನಿಗೆ. ಆ ರೀತಿನಲ್ಲಿ ಹಗಲು ಎಷ್ಟೋ, ರಾತ್ರಿನೂ ಅಷ್ಟೇ ಬ್ರಹ್ಮನಿಗೆ. ಈ ರೀತಿ ಕಳೆದು ಅವನಿಗೆ 52 ವರ್ಷ ಈಗಿರೋ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ. ಸೊ ಹಿಂದೆ ಆದಂಥವ್ರು ಲೆಕ್ಕವಿಲ್ಲದಷ್ಟು. ಅಂದ್ರೆ ಕಾಲ ಎಷ್ಟು ಅಗಾಧವಾಯಿತು ಅನ್ನೋದನ್ನ ನೋಡಿ. ಈಗ ಒಂದನ್ನೇ ಹೇಳ್ಬೇಕಾದ್ರೆ, ಈಗ ಕಲಿಯುಗೆ ಪ್ರಥಮ ಪಾದೆ ನಾವು ಹೇಳ್ತೀವಿ, ಕಲಿಯುಗ 4,32,000. ಅದನ್ನ 4 ಪಾದಗಳಾಗಿ ಮಾಡಿದ್ರೆ 1,08,000 ವರ್ಷಗಳು ಪ್ರಥಮ ಪಾದೆ. ಈ ಕಲಿಯುಗ ಆರಂಭವಾಗಿದ್ದು 28ನೇ ಅಷ್ಟಾವಿಂಶತಿತಮೇ ಕಲಿಯುಗೆ ಅಂದ್ರು. ಈ 71 ಚತುರ್ಯುಗಗಳಾದ್ರೆ 1 ಕಲ್ಪ ಅಂತ ಹೇಳಿದ್ರೆ, ಆ ಚತುರ್ಯುಗದಲ್ಲಿ 28 ಯುಗಗಳು ಕಲಿಯುಗದಲ್ಲೇನೆ 28 ರೌಂಡ್ ಆಗ್ಬಿಟ್ಟಿದೆ. ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮ ಪಾದೆ.
ಅದರ ಮೊದಲನೇ ಪಾದ ಅಂದ್ರೆ 1,08,000 ಈಗ ಆಗಿರುವಂಥದ್ದು ಎಷ್ಟು? 5,125 ವರ್ಷನೋ ಏನೋ ಆಗಿರೋದಷ್ಟೇ. ನಮ್ಮ ಆಯಸ್ಸು 100 ವರ್ಷ ಅಂತ ಇಟ್ಕೊಂಡ್ರು ಕೂಡ ಈ ಬರೀ ಒಂದು ಪ್ರಥಮ ಪಾದದಲ್ಲೇ ನಾವು ಎಷ್ಟು ಸಲ ಹುಟ್ಟಬಹುದು? 5,000 ಆಗಿರೋದು ಇವಾಗ. ನಮ್ಗೆ 100 ವರ್ಷ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ 1,08,000 ವರ್ಷಗಳಲ್ಲಿ ನಾವು ಎಷ್ಟು ಸಲ ಹುಟ್ಟಬಹುದು? ಬರೀ ಪ್ರಥಮ ಪಾದದಲ್ಲಿ. ಇನ್ನು ದ್ವಿತೀಯ, ತೃತೀಯ, ಚತುರ್ಥಿ ಇದೆ. ಅದಾದ್ಮೇಲೆ ಇದು ಪುನಃ ಕೃತಯುಗ ಬರುತ್ತೆ. ಸುತ್ತ ಇರೋದು ಕಾಲದ ಅನಂತತೆ ಅನ್ನೋದಕ್ಕೆ ಇಷ್ಟೆಲ್ಲ ವಿವರವಾಗಿ ನಾನು ಹೇಳ್ತಾ ಬಂದೆ. ಇದು ಕಾಲದ ಬಗ್ಗೆ ನಿರಂತರವಾಗಿ ನಡೀತಾ ಇದೆ. ದಿವ್ಯಂ ಸ್ಥಾನಮಜರಂಚ ಅಪ್ರಮೇಯಂ ದುರ್ವಿಜ್ಞೇಯಂಚ ಗಮೈಃ ಗಮ್ಯಮಾದ್ಯಂ ಇತ್ಯಾದಿ ಹೇಳಿಲೆ ಕಾಣ್ಬದು ಅಂತಂದ್ರು. ಅಪ್ರಾಕೃತವು ಆದ್ಯವೂ ಆದಂತಹ, ಜರೆಗೆ ಎಡೆಯಿಲ್ಲದ, ವಾರ್ಧಕ್ಯಕ್ಕೆ ಎಡೆಯಿಲ್ಲದ, ಅಳತೆಗೆ ಮೀರಿದ, ಅರಿಯಲಾಗದ, ಆದರೆ ಶಾಸ್ತ್ರದಿಂದಲೇ ತಿಳಿಯಲು ಸಾಧ್ಯವಾದಂತಹ ಪರಮಪದಕ್ಕೆ ಇವೇ ಮೊದಲಾದ ಪ್ರಮಾಣಗಳಿಂದ ತಿಳಿಬಹುದು. ಅಪರಾಜಿತ, ಸಾಕೇತ ಇವೆಲ್ಲ ಹೇಳಿದ್ವಲ್ಲ, ಮೋಕ್ಷ ಅದರದಕ್ಕೆ ಬರುವಂತಹದ್ದು. ಆದ್ಯವು ಅಂದ್ರೆ ಅದು ಮೊದಲಿಂದ ನಾಶವೇ ಆಗಲಿಲ್ಲ, ಪರಿಣಾಮ ಹೊಂದೋದಿಲ್ಲ, ದಿವ್ಯವಾದಂತಹದ್ದು ಅವುಗಳಿಂದ. ಮುಂದಕ್ಕೆ தமசுக்கு அனந்தரமாய் அக்ஷரமென்று ஓதப்பட்ட திரிகுண பரிணாம விசேஷமே பரமபதம் என்றும் காலமென்றும் இப்படியே ஒரு திரிகுண பரிணாமம் என்றும் சொல்லுகிற பேதாபேதவாதிகளுக்கு பிரமாண அபாவமும் ಪ್ರಮಾಣ ವಿರೋಧಮಂ ಸ್ವವಚನ ವಿರೋಧಮಂ ಕಂಡುಕೊಳ್ಳುವುದು. ಈಗ ಈ ತತ್ವವನ್ನು ತಿಳಿಸಬೇಕಾದ್ರೆ 3 ದರ್ಶನಗಳಿದೆ. ಒಂದು ದ್ವೈತ, ಇನ್ನೊಂದು ಅದ್ವೈತ, ಮತ್ತೊಂದು ವಿಶಿಷ್ಟಾದ್ವೈತ. ಅವರುಗಳು ಪ್ರಮಾಣಗಳಿಗೆ ವಿರೋಧವಾದ ಮಾತುಗಳನ್ನು ಹೇಳ್ತಾರೆ. ಪ್ರಮಾಣದ ಅಭಾವ ಇದೆ ಅಂತಂದ್ಬಿಟ್ಟೆಲ್ಲ ಹೇಳ್ತಾ ಬಾರೆ. ತಮಸ್ಸಿಗೆ ನಂತರ ಅಕ್ಷರಂ ಎಂದು ಹೇಳಲ್ಪಟ್ಟಂತ ತ್ರಿಗುಣದ ಪರಿಣಾಮ ವಿಶೇಷವೇ ಪರಮಪದ ಎಂದು, ಹಾಗೆಯೇ ಕಾಲವೂ ಒಂದು ತ್ರಿಗುಣದ ಪರಿಣಾಮ ವಿಶೇಷವೇ ಎಂದು ಹೇಳುವಂತಹ ಭೇದವಾದಿಗಳಿಗೆ, ಇದು ದ್ವೈತ, ಭೇದವೂ ಉಂಟು ಅಭೇದವೂ ಉಂಟು ಅಂತ ಹೇಳುವಂತವ್ರು, ಹೀಗೆ ಹೇಳಲು ಪ್ರಮಾಣ ಇಲ್ಲ. ಅಲ್ಲದೆ ಪ್ರಮಾಣಗಳಿಗೆ ವಿರೋಧವೂ ಉಂಟಾಗತ್ತೆ ಮತ್ತು ತಮ್ಮ ಸಿದ್ಧಾಂತದಲ್ಲೇ ವಿರೋಧವೂ ಇರುವುದನ್ನ ತಿಳಿಯಬಹುದು ಅಂತ. ಭಾಸ್ಕರರು, ಈ ಯಾದವ ಪ್ರಕಾಶರಿದ್ರಲ್ಲ, ರಾಮಾನುಜರು ಗುರುಗಳು, ಅವರು ಯಾದವ ಪ್ರಕಾಶ ಅಂದ್ರೆ ಅವರು ಮುಂತಾದವರ ಭೇದವಾದದ ಕೆಲವು ಅಭಿಪ್ರಾಯಗಳನ್ನು ತಿಳಿಸಿ ಅದು ಪ್ರಮಾಣಕ್ಕೆ ಅನುಗುಣವಾಗಿಲ್ಲ ಅಂತ ಹೇಳ್ತಾರೆ. ಈ ಕಾರಣದಿಂದ ನೀವು ಹೇಳುವಂತ ಸ್ಟೇಟ್ಮೆಂಟ್ ಸರಿಯಲ್ಲ. ಶ್ರೀಭಾಷ್ಯದಲ್ಲಿ ಚರ್ಚೆ ಇದೆ ಬರುವಂತ ಭೇದವಾದಿನಃ. ಅವರು ತಮಸ್ಸಿನ ನಂತರ ಅಕ್ಷರಂ ತಮಸಿಲೀಯತೆ ತಮಃ ಪರೇ ದೇವೇ ಏಕೀಭವತಿ ಸುಬಾಲೋಪನಿಷತ್ತು 2ನೇದು ಹೇಳುವಂತ ಮಾತು ಅಂತ ಹೇಳಲ್ಪಟ್ಟಂತ ಅಕ್ಷರ ಎಂಬುದೇ ತದಕ್ಷರಮೇ ಪರಮೇ ವ್ಯೋಮನ್. ಮಹಾನಾರಾಯಣ ಉಪನಿಷತ್ತು ಹೇಳಲ್ಪಟ್ಟ ಪರಮಪದವನ್ನು ತಿಳಿಸುತ್ತೆ ಮತ್ತು ಅದು ತ್ರಿಗುಣದ ಪರಿಣಾಮವೇ ಆದ ದ್ರವ್ಯ ಅಂತ ಹೇಳ್ತಾರೆ. ಪರಮಪದ ತ್ರಿಗುಣವಾದ ಪರಿಣಾಮದಿಂದ ಆದಂತಹ ದ್ರವ್ಯ ಅಂದರೆ. ಹಾಗೆಯೇ ಕಾಲವು ತ್ರಿಗುಣದ ಪರಿಣಾಮ ಅಂತ ಹೇಳ್ತಾರೆ. ಇದಕ್ಕೆ ಯಾವ ಪ್ರಮಾಣನೂ ಇಲ್ಲ. ಆದರೆ ಪರಮಪದ ತ್ರಿಗುಣದ ಪರಿಣಾಮವಲ್ಲ ಅಂತ ಹೇಳೋದಕ್ಕೆ ಅನೇಕ ಪ್ರಮಾಣಗಳಿದೆ. ತಮಸಃ ಪರಸ್ತಾತ್ ಪುರುಷ ಸೂಕ್ತದಲ್ಲಿ ಬರುವಂತ ಮಾತಿದು. ರಜಸಃ ಪರಾಕೇ ತೈತ್ರಿಯ ಸಂಹಿತೆ 2:2-12 ಋಕ್ ಮುಂತಾದ ಶ್ರುತಿಗಳು ಪರಮಪದವೋ ಪ್ರಕೃತಿ ಮಂಡಲದ ಆಚೆಗೆ ಇರೋದು ಅಂತ ಹೇಳ್ತಾರೆ. ಈಗ ಇಹ ಪರ ಇದೆಲ್ಲ ಹೇಳ್ತೀವಲ್ಲ, ಅಥವಾ ಅಪರ ಅಂತ ಹೇಳುವಂಥದ್ದು. ಅಪರ ಅಂದ್ರೇನು? ಪ್ರಕೃತಿಯಿಂದ ಮೇಲೆ ಮೀರಿ ಇರುವಂತಹದ್ದು. ಅದು ಈ ತ್ರಿಗುಣಾತ್ಮಕವಾದಂತಹ ಸೃಷ್ಟಿಗೆ ಸಂಬಂಧಿಸದೆ ಇರುವಂತಹದ್ದು. ಅಪ್ರಾಕೃತ ಅಂತ ಹೇಳಿದ್ದು. ಸಾಕೇತ, ಅಪರಾಜಿತ, ಅಯೋಧ್ಯ ಎಲ್ಲ ಪರಮಪದಕ್ಕೆ ಬೇರೆ ಬೇರೆ ಹೆಸರುಗಳು. ಪ್ರಕೃತಿ ಮಂಡಲ ಅಂದ್ರೆ ಏನು? ಈ ಬ್ರಹ್ಮಾಂಡ ಅಂತ ಹೇಳ್ತೀವಲ್ಲ, ಇದರಿಂದ ಆಚೆಗಿರುವಂಥದ್ದು.
14 ಲೋಕಗಳಿದೆಯಲ್ಲ, ಆ ಲೋಕಗಳ ಒಳಗಡೆ ಸೇರಿಲ್ಲ ವೈಕುಂಠ. ಇದನ್ನು ಬಿಟ್ಟು ಇನ್ನು ಆ ಕಡೆಗಿರುವಂತಹದ್ದು ಪ್ರಕೃತಿ ಮಂಡಲದ ಆಚೆಗೆ ಇದೆ ಅಂತ ಘೋಷಿಸುತ್ತವೆ. ಅಲ್ಲದೆ ಪರಮಪದ ನಿತ್ಯ ಎಂದು ಹೇಳಿದ ಮೇಲೆ ದಿವ್ಯಂ ಸ್ಥಾನಂ ಅಜರಂ. ನಿತ್ಯ ಅಂದ್ರೆ ಏನು? ಶಾಶ್ವತ ಅಂತ, ಡೈಲಿ ಅಂತಲ್ಲ ಅರ್ಥ. ನಿತ್ಯಂ ಅಂದ್ರೆ ಶಾಶ್ವತಂ. ಏಕಾಂತಿನ ಸದಾ ಬ್ರಹ್ಮಧ್ಯಾಯಿನೋ ಯೋಗಿನೋ ಹಿಯೇ ತೇಷಾಂ ತತ್ ಪರಮಂ ಸ್ಥಾನಂ ಯದ್ವೈ ಪಶ್ಯಂತಿ ಸೂರ್ಯಃ. ವಿಷ್ಣು ಪುರಾಣ 1:6-39. ಸದಾ ಕಾಲವು ಬ್ರಹ್ಮಧ್ಯಾನದಲ್ಲೇ ಇರುವವರು, ಏಕಾಂತಿಗಳು ಆದ ಯಾವ ಯೋಗಿಗಳಿದ್ದಾರೋ ಅವರು ಹೋಗಿ ಸೇರುವ ಸ್ಥಾನವೇ ನಿತ್ಯ ಸೂರಿಗಳು ನಿರಂತರವಾಗಿ ದರ್ಶಿಸುವಂತಹ ಆ ಉತ್ಕೃಷ್ಟವಾದ ಪರಮಪದ. ದಿವ್ಯಂ ಸ್ಥಾನಮಜರಂ ಚ ಅಪ್ರಮೇಯಂ ದುರ್ವಿಜ್ಞೇಯಂ ಚಾಗಮೈಃ ಗಮ್ಯಮಾದ್ಯಂ ಗಚ್ಚ ಪ್ರಭೋ ರಕ್ಷ ಚಾರ್ತಿ ಪ್ರಪನ್ನಾನ್ ಕಲ್ಪೆ ಕಲ್ಪೆ ಜಾಯಮಾನ ಸ್ವಮೂರ್ತ್ಯ. ಪಾರಮೌಸಲ ಸಂಹಿತೆ 5:32. ಅಪ್ರಾಕೃತವು ಆದ್ಯವು, ಆದ್ಯವು ಅಂತಂದ್ರೆ ಎಂದೆಂದಿಗೂ ಇದ್ದಿದ್ದು, ಬಿಗಿನಿಂಗ್ ಲೆಸ್ ಆದಂತಹ, ಜರೆಗೆ ಎಡೆ ಇಲ್ಲದ, ಜರೆ ಅಂದ್ರೆ ವಾರ್ಧಕ್ಯ, ಪರಿಣಾಮ ಹೊಂದೋದಾಗ್ಲಿ ಇಲ್ಲದಂತಹ, ಅಳತೆಗೆ ಮೀರಿದ, ಅರಿಯಲಾಗದ, ಆದರೆ ಶಾಸ್ತ್ರದಿಂದಲೇ ತಿಳಿಯಲು ಸಾಧ್ಯವಾದಂತಹ ಪರಮಪದಕ್ಕೆ ಹೇ ಪ್ರಭುವಾದ ಕೃಷ್ಣನೇ ತಿರುಗಿ ದಯಮಾಡಿಸು. ಪ್ರತಿಕಲ್ಪದಲ್ಲಿಯೂ ನಿನ್ನ ದಿವ್ಯ ಮಂಗಳ ವಿಗ್ರಹದೊಡನೆ ಇಲ್ಲಿ ಅವತರಿಸಿ ಶರಣಾಗತರಾದ ನಮ್ಮನ್ನ ರಕ್ಷಿಸು. ಏನಿಲ್ಲಿ ಅಂತಂದ್ರೆ, ಈ ಕಲ್ಪಗಳು ಇದೆಲ್ಲ ಹೇಳಿದ್ವಲ್ಲ, ಯುಗಗಳು ಇದೆಲ್ಲ ಬದಲಾವಣೆ ಇದೆಲ್ಲ ಆದಾಗ ಪ್ರತಿ ಸಲಿ ಕಲಿಯುಗ ಬಂದಾಗ ಭಗವಂತನ ದಶಾವತಾರಗಳುಂಟು. ಪುನಃ ಪುನಃ ಅವನು ಅವತಾರ ಮಾಡ್ತಾನೆ. ಪುನಃ ಅದೇನೆ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣ ಕಲ್ಕಿ ತಥೈವ ಚ. ಪುನಃ ಭಗವಂತನು ಅದೇನೆ ಅವತಾರ ಮಾಡ್ತಾನೆ. ಇದನ್ನೇನೆ ತುಂಬಾ ಹಿಂದೆ ಈ ಕಾಲಕ್ಷೇಪದ ಸಂದರ್ಭದಲ್ಲೇ ಒಂದ್ಸರಿ ಹೇಳಿದೆ ನಾನು ಅನಂತರಂಗಾಚಾರ್ಯ ಸಂದೇಹ ಕೇಳಿದೆ. ಈಗ ಮತ್ಸ್ಯಾವತಾರ, ಸೋಮಕ ದಾನವ ಸಂಮರತೆ, ಅದು ನಾಮಸ್ಮರಣಾದ್ ಅನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ, ದಶಾವತಾರದ ವರ್ಣನೆ. ವೇದೋದ್ಧಾರ ವಿಚಾರ ಮತೆ ಸೋಮಕ ದಾನವ ಸಂಮರತೆ ಮತ್ಸ್ಯಾಗಾರ ಮೀನಾಕಾರ ಶರೀರ ನಮೋ ಹರಿಭಕ್ತಂತೆ ಪರಿಪಾಲಯ ಮಾಂ ಅಂತ. ಸೋಮಕ ಎನ್ನುವ ರಾಕ್ಷಸನ ಸಂಹಾರಕ್ಕಾಗಿ ಮತ್ಸ್ಯಾವತಾರವಾಯಿತು ಅಂತ ಅಲ್ಲಿಯ ಉಲ್ಲೇಖ. ಅಂದ್ರೆ ಇವನು ರಾಜ, ಅವನ ಹೆಸರೇನು, ಸತ್ಯ, ಸಂಧ್ಯಾವನ್ನೇ ಮಾಡಕ್ ಹೋದ. ನೀರನ್ನ ತಗೊಂಡ ಕೈನಲ್ಲಿ, ಒಂದು ಮೀನು ಬಂತು, ಅದು ಮಾತಾಡ್ತು, ಹೇ ರಾಜ ನನ್ನನ್ನು ಬಿಟ್ಬೇಡ, ದೊಡ್ಡ ಮೀನು ನನ್ನನ್ನು ಬಿಡುತ್ತೆ ಅಂತ, ನನ್ನನ್ನು ನೀನು ರಕ್ಷಣೆ ಮಾಡು ಅಂದ. ಸರಿ, ಅವನ ಕಮಂಡಲದಲ್ಲಿ ಹಾಕೊಂಡು ಕರ್ಕೊಂಡು ಬಂದ. ಅವನ ಅರಮನೆಯಲ್ಲಿ ಒಂದು ಅಕ್ವೇರಿಯಂ, ಅದರಲ್ಲಿ ಬಿಟ್ಟಿದ ತಕ್ಷಣ ಅದಷ್ಟೇ ದೊಡ್ಡದಾಯ್ತದು. ಸೊ ಅದಕ್ಕೆ ಜಾಗ ಸಾಕಾಗ್ಲಿಲ್ಲ ಅಂತ ತೆಗೆದು ಆ ಅರಮನೆಯ ಆವರಣದಲ್ಲಿ ಇದ್ದ ಕೊಳದಲ್ಲಿ ಬಿಟ್ಟ. ಆ ಸೈಜು ಬಂತು, ಅದು ಜಾಗ ಸಾಲದಾಯ್ತು. ಕಡೆಗೆ ಹೇಳ್ತು, ಇವಾಗ ನನ್ನನ್ನ ಇನ್ನೂ ದೊಡ್ಡ ಸ್ಥಾನದಲ್ಲಿ ಬಿಡು ಅಂತ. ಕಡೆಗೆ ಅದನ್ನು ತಗೊಂಬಂದು ಮತ್ತೆ ಸಮುದ್ರದಲ್ಲೇ ಬಿಟ್ಟ. ಆಗ ಆ ಮೀನು ಒಂದು ಕೊಂಬಿತ್ತು, ಅದು ಮಾತಾಡ್ತಾ ಇತ್ತು. ಇವನೊಬ್ಬ ಕೇಳ್ದ, ಇವನು ರಾಜ, ನೀನು ಸಾಮಾನ್ಯನಲ್ಲ, ಬರೀ ಮೀನಲ್ಲ ನೀನು. ಮೊದಲನೇ ಏನಂದ್ರೆ ಮಾತಾಡುತ್ತೆ, ಮೀನು ಮಾತಾಡುತ್ತೇನೋ. ಎರಡನೇದು, ಒಂದೊಂದು ಕ್ಷಣಕ್ಕೂ ಇಷ್ಟು ದೊಡ್ಡದಾಗಿ ಬೆಳೆದಿಯಲ್ಲ ನೀನು ಯಾರು ಅನ್ನೋದನ್ನು ತಿಳಿಸು ಅಂತ. ಅವಾಗ ಮೀನು ಹೇಳ್ತು, ನಾನು ನಿನ್ನನ್ನು ರಕ್ಷಣೆ ಮಾಡೋಕ್ಕೆ ಬಂದೆ. ಇನ್ನು 7 ದಿವಸಕ್ಕೆ ಮಹಾಪ್ರಳಯ ಆಗುತ್ತೆ, ಎಲ್ಲವೂ ಕೂಡ ನೀರಿನಲ್ಲಿ ವ್ಯಾಪಿಸವಾಗುತ್ತೆ. ಪ್ರಳಯ ಜಲದಲ್ಲೇ ಎಲ್ಲ ಮುಗಿದೋಗುತ್ತೆ. ಆ ಪೋಮ ಇದಮ ಸನ್ಸಲಿಲಮೇವ, ವೇದಗಳು ಹೇಳಿದ ಬರೀ ನೀರು. ಹಾಗಿದ್ದಾಗ ನೀನು ಒಂದು ದೋಣಿ ಮಾಡಿಕೊಂಡು, ಸಪ್ತ ಋಷಿಗಳು ಬರ್ತಾರೆ, ಔಷಧಿ ಮೂಲಿಕೆಗಳು ಇದನ್ನೆಲ್ಲ ಇಟ್ಕೊಂಡಿದ್ರಲ್ಲಿ ಈ ದೋಣಿನಲ್ಲಿ ಹತ್ಬಿಟ್ಟು ಆ ದೋಣಿಗೆ ಒಂದು ಹಗ್ಗ ಕಟ್ಟಿ ಅದನ್ನ ನನ್ನ ಈ ಮೂಗಿನ ಕೊಂಬಿದೆಯಲ್ಲ, ಒಂದು ಅದಕ್ಕೊಂದಿರೋದು ಒಂದು ಕೊಂಬಿತ್ತು ಈ ವರಾಹನಿಗಿರೋ ಹಾಗೆ, ಅದಕ್ಕೆ ನೀನು ಹಾಕು, ನಾನು ನಿನ್ನನ್ನು ಪ್ರಳಯ ಜಲದಿಂದ ರಕ್ಷಿಸ್ತೇನೆ ಅಂತ ಹೇಳಿಬಿಟ್ಟು ಹೋಯ್ತದು. ಅದು ಹೇಳಿದಂತೆಯೇ ಎಲ್ಲ 7 ದಿವಸ ಆದ್ಮೇಲೆ ಬಂತು. ಅಷ್ಟರಲ್ಲಿ ಇವನ್ನೆಲ್ಲ ಸಿದ್ಧ ಮಾಡ್ಕೊಂಡಿದ್ದ. ಅದು ಪ್ರಳಯ ಜಲದಿಂದ ಅವನನ್ನು ರಕ್ಷಿಸು, ಸತ್ಯವ್ರತ ಆ ರಾಜನನ್ನ. ಈಗ
ಈ ಕತೆ ಸರಿನಾ ಇಲ್ಲ ಇನ್ನೊಂದಿತ್ತಲ್ಲ, ಸೋಮಕ ದಾನವ ಸಂಹರತೆ, ಸೋಮಕ ಅನ್ನುವ ರಾಕ್ಷಸನನ್ನ ಕೊಲ್ಲೋದಕ್ಕಾಗಿ ವೇದವನ್ನ ಉದ್ಧಾರ ಮಾಡಿ ರಕ್ಷಣೆ ಮಾಡೋಕ್ಕಾಗಿ ಅಂತ ಬಂದಿದ್ದು. ಯಾವ್ದು ಸರಿ ಅಂದ್ರೆ ಎರಡೂ ಸರಿ ಅಂದ್ರು ಅನಂತರಂಗಾಚಾರ್ಯ. ಹೇಗ್ ಸರಿ ಎಂದೆ, ಅದು ಒಂದು ಕಲ್ಪದಲ್ಲಿ ನಡೆದಿದ್ದು, ಇದು ಇನ್ನೊಂದು ಕಲ್ಪದಲ್ಲಿ ನಡೆದಿದ್ದು ಅಂತ. ಅಂದ್ರೆ ಪ್ರತಿ ಒಂದೊಂದು ಕಲ್ಪದಲ್ಲೂ ಕೂಡ ಈ ರೀತಿಯ ಭಜನೆಗಳು ಕೃತ, ತ್ರೇತ, ದ್ವಾಪರ, ಕಲಿ ಇದು ಸುತ್ತಾ ಇರುತ್ತೆ, ಆಗ್ತಾ ಇರುತ್ತೆ, ಮತ್ತೆ ಮತ್ತೆ ಅವತಾರಗಳು ಆಗತ್ತೆ. ಈಗ ಇದೆಲ್ಲ ಇಷ್ಟೆಲ್ಲ ಯಾಕೆ ಹೇಳಿದ್ದು ಅಂದ್ರೆ, ನೀನು ಮತ್ತೆ ಮತ್ತೆ ಹುಟ್ಟುತ್ತೀಯಲ್ಲ, ನನ್ನನ್ನ ರಕ್ಷಿಸುವಂತ ಒಂದು ಶ್ಲೋಕದಲ್ಲಿ ಕೇಳಿದ್ದು, ಅದಕ್ಕಾಗಿ. ದಿವ್ಯ ಮಂಗಳ ವಿಗ್ರಹಣೆ, ಇಲ್ಲಿ ನೀನು ಅವತರಿಸಿ ಶರಣಾಗತರಾದ ನಮ್ಮನ್ನ ರಕ್ಷಿಸು, ಪಾರಮೌಸಲ ಸಂಹಿತೆಯಲ್ಲಿ ಹಾಗೆ. தமசுக்கு அனந்தரமாய் அக்ஷரம் என்று ಸಮಯ ಆಯಿತು 5:30. ಸೊ ಈ ಜಾಗದಲ್ಲಿ ನಿಲ್ಲಿಸ್ಕೊಂಡಿರೋಣ, ಮುಂದಿನ ವಾರ ಮುಂದುವರ್ಸೋಣ. ತಮಸ್ಸಕ್ಕೆ ಅನಂತರಮಾಯ್ ಅನ್ನೋ ಜಾಗದಲ್ಲಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕ ವಾಸುದೇವಾರ್ಪಣಮಸ್ತು.